ಲಿಟ್ರಲಿ ನನಗೆ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ನನ್ನ ಜೀವನ ಹೋಗ್ಬಿಡ್ಬೇಕಿತ್ತು ಅಂತ ಅನ್ಸುತ್ತೆ. ಇಷ್ಟೊಂದು ಕಷ್ಟ ನನ್ನ ಕಣ್ಣು ಬಿಟ್ಟು ನೋಡಿದಾಗ ನಮ್ಮ ಅಪ್ಪನ ಮುಖಾನೇ ನಾನು ನೋಡಿದ್ದು. ಲಿಟ್ರಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಚೇಂಜ್ ಮಾಡ್ತಾ ಇದ್ರು. ಎಷ್ಟು ಬೇಜಾರಾಯ್ತು ಅಂದ್ರೆ, ಯಾಕಿದು ಹೆಣ್ಣಾಗುಟ್ಟಿ ಇಷ್ಟೊಂದು ಕಷ್ಟ ಆಯ್ತಾ, ಹೆಣ್ಣಾಗುಟ್ಟಿ ತಪ್ಪಾಗೋಯ್ತಾ? ಈ ಕಾಲದಲ್ಲಿ ಪೇರೆಂಟ್ಸು ಈ ತರ ಸೇವೆಗಳನ್ನ ಮಾಡ್ತಾರ? ಯಾಕೆ ಹಿಂಗಾಯ್ತು ನನ್ನ ಲೈಫು? ಡಾಕ್ಟರ್ ಮಾಡಿದ ಒಂದು ಮಿಸ್ಟೇಕ್ ಇಂದ ಆಲ್ಮೋಸ್ಟ್ 3 ತಿಂಗಳು ಬೆಡ್ ಎಂಡ್ ಆಗಿದ್ದೀನಿ. ಕಷ್ಟ ಯಾ ಹೆಣ್ಮಕ್ಳಿಗೂ ಬೇಡ, ತುಂಬಾ ನೋವಾಗುತ್ತೆ. ಆಲ್ಮೋಸ್ಟ್ 13 ಅವರ್ಸು ಕೋಮಾದಲ್ಲಿದೆ. ನನಗೆ ಏನೂ ನೆನಪಿಲ್ಲ, ಅಷ್ಟೊಂದು ಸಿವಿಯರ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ಬಹುಶಃ ಅವತ್ತು ನಿದ್ದೆ ಬಂದಾಗ 2 ಸೆಕೆಂಡ್ ಗಾಡಿನ ನಿಲ್ಸ್ಬಿಟ್ಟಿದ್ರು, ನನಗೆ ಇಷ್ಟೊಂದು ಇಂಜುರೀಸ್ ಆಗ್ತಿರ್ಲಿಲ್ಲ. ಸತತವಾಗಿ 3 ತಿಂಗಳಿಂದ ನಾನು ಕಂಪ್ಲೀಟ್ ಆಗಿ ಬೆಡ್ ಎಂಡ್ ಆಗಿದ್ದೀನಿ. ಚೆನ್ನಾಗಿ ಓಡಾಡ್ಕೊಂಡಿದ್ದವಳು ನಾನು. ಅದು ಯಾರ ಕಣ್ ದೃಷ್ಟಿ ಬಿತ್ತು ನಿಜವಾಗ್ಲೂ ಗೊತ್ತಿಲ್ಲ. ಇಷ್ಟೊಂದು ಲೈಫಲ್ಲಿ ಸಫರ್ ಮಾಡ್ತಾ ಇದ್ದೀನಿ. ಕಣ್ಣು ದೃಷ್ಟಿ ಹೌದು, ಅದೂ ಇದೆ, ನಜರ್ ಅಂತಾರಲ್ಲ ಅದು ಖಂಡಿತ ಇದೆ. ಅದ್ರ ಜೊತೆಗೆ ಅವತ್ತು ಹಿಂದಿನ ದಿನ ರಾತ್ರಿ ನಿದ್ದೆ ಮಾಡಬೇಕಿತ್ತು ಆ್ಯಂಡ್ ಕರೆಕ್ಟ್ ಸಮಯಕ್ಕೆ ಊಟ ತಿಂಡಿ ತಿನ್ನಬೇಕಿತ್ತು. ಇದ್ರ ಜೊತೆಗೆ ನನಗೆ ಕ್ಲೈಮೇಟು ಸಾಥ್ ಕೊಡಲಿಲ್ಲ. ಎಲ್ಲಾನು ಟ್ರಿಗರ್ ಆಗಿ ಇವತ್ತು ನನ್ನ ಲೈಫು ಈ ರೀತಿ ಪಜಿತಿ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನೀವು ಬೈಕಲ್ಲಿ ಹೋಗಲಿ, ಗಾಡಿಯಲ್ಲಿ ಹೋಗಲಿ, ನನ್ನ ಲೈಫಲ್ಲಿ ಈಗ ಪಾಠ ಕಲ್ತಿದ್ದೀನಿ. ಮೊದಲು ತುಂಬ ಉದಾಸೀನ ಮಾಡ್ತಿದ್ದೆ, ತುಂಬ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ದೆ. ಬಿಡು, ನಿದ್ದೆ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ, ಫಸ್ಟ್ ಆರಾಮಾಗಿ ರೈಡ್ ಮಾಡ್ಬಿಡೋಣ, ಊಟ ತಿಂಡಿ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ, ಸ್ಕಿಪ್ ಮಾಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೆ. ಅದು ನನ್ನನ್ನು ಈಗ ಲೈಫಲ್ಲಿ ಬದಲು ಮಾಡಿದೆ, ತುಂಬ ಚೇಂಜಸ್ ಮಾಡಿದೆ ನನ್ನನ್ನು. ಇವಾಗ ಪ್ರಯಾರಿಟಿ ಕೊಡಬೇಕು ಅಂತ ಅನಿಸ್ತಾ ಇದೆ. ಊಟಕ್ಕೆ ನಿದ್ದೆಗೆ ಪ್ರಯಾರಿಟಿ ಕೊಡಬೇಕಿತ್ತು ಲೈಫಲ್ಲಿ ನಾನು ಅಂತ ಈಗ ನಂಗೆ ರಿಗ್ರೆಟ್ ಆಗ್ತಾ ಇದೆ. ಆ ರಿಗ್ರೆಟ್ ನಂಗೆ ಮೊದಲೇ ಇದ್ದಿದ್ರೆ ಬಹುಶಃ ಇಷ್ಟೊಂದು ಡ್ಯಾಮೇಜಸ್ ಆಗೋಕ್ಕೆ ನಾನು ಬಿಡ್ತಾ ಇರಲಿಲ್ಲ ಅಂತ ಅನ್ಕೋತೀನಿ. ಸೊ ನಮ್ಮ ಮೈಂಡ್ ಎಷ್ಟೇ ಸ್ಟ್ರಾಂಗ್ ಇರ್ಬೋದು, ಬಟ್ ಬಾಡಿನೂ ನಾವು ಹೇಳೋ ಮಾತನ್ನ ಕೇಳಬೇಕಲ್ಲ, ಅದು ಮ್ಯಾಟ್ರ್ ಆಗುತ್ತೆ ಅಂತ ನನಗೆ ಈಗ ರಿಯಲೈಸ್ ಆಯಿತು. ಸೊ ಇಷ್ಟು ದಿನ ಒಂದು ಥರದ ಒಂದು ಪಯಣನ ನೋಡಿದೆ, ಇನ್ನು ಮುಂದಕ್ಕೆ ನಾನು ಬೇರೆ ಥರನೇ ಪಯಣನ ನೋಡ್ತೀನಿ. ಸೊ ಇನ್ನು ಮುಂದೆ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಊಟಕ್ಕೆ, ನಿದ್ದೆಗೆ, ಆಮೇಲೆ ಮಿಕ್ಕಿದೆಲ್ಲ ಅಂತ ಯೋಚನೆ ಮಾಡ್ತೀನಿ. ಬಿಕಾಸ್ ಅಷ್ಟು ರಿಗ್ರೆಟ್ ಆಗಿದೆ ನನಗೆ ಲೈಫಲ್ಲಿ ಇವಾಗ. ಇಟ್ ಈಸ್ ನಾಟ್ ಈಸಿ. ಇಷ್ಟೊಂದು ಡ್ಯಾಮೇಜಸ್ಸು ನೀವು ನನ್ನ ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಹಾಗಾಗಿ ನಾನು ಇದನ್ನು ಇಷ್ಟೊಂದು ಎಲಾಬ್ರೇಟ್ ಮಾಡಬೇಕಾಗಿತ್ತು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಂದು ಕಂಪ್ಲೀಟಾಗಿ ಯಾವ ರೀತಿ ಯಾವ ಸಂದರ್ಭದಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ, ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಈ ಥರ ಆಯಿತು, ಹಿಂಗೆ ಆಯಿತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಆಗಿರೋದು, ಆಮೇಲೆ ಇಂಜುರೀಸ್ ಏನೇನಾಗಿದೆ ನನಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ಅದರ ಮತ್ತೊಂದು ಭಾಗ ಇವಾಗ ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ಗೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಪ್ರತಿಯೊಬ್ಬರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ನನಗೆ ತುಂಬಾ ಧೈರ್ಯ ಹೇಳಿದ್ದೀರಾ, ಹುಷಾರಾಗಿ ಬೇಗ ಮತ್ತೆ ನಿಮ್ಮನ್ನು ನೋಡಬೇಕು ನಾವು ಜರ್ನಿ ಮಾಡೋದನ್ನ ಅಂತ. ಖಂಡಿತವಾಗ್ಲೂ ಬೇಗ ಹುಷಾರಾಗ್ತೀನಿ. ಆಗೋಯ್ತು, ನೋಡ್ತಾ ಹೆಂಗೋ 2 ತಿಂಗಳು ಕಳೆದು ಬಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ದಿನ ಅಷ್ಟೇ. ಸೊ ಇವಾಗ ಸ್ವಲ್ಪನೇ ನಡೆಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ಕಾನ್ಫಿಡೆನ್ಸ್ ಅಂತೂ 100% ಇದೆ ನನಗೆ, ಹುಷಾರಾಗ್ತೀನಿ ಅಂತ ಹೇಳಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ಪ್ರೇಯರ್ಸಿಂದ ನಾನು ಬೇಗ ಸುಧಾರಿಸ್ಕೊತಾ ಇದ್ದೀನಿ ಅನ್ನೋದೇ ನನಗೆ ಖುಷಿಯ ವಿಚಾರ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಇಲ್ಲಿಂದಾನೇ ಹೇಳ್ತಾ ಇದ್ದೀನಿ. ಸೊ ಇವಾಗ ಮೇನ್ ಪಾರ್ಟಿಗೆ ಬಂದ್ಬಿಡೋಣ. ಏನೇನು ಇಂಜುರೀಸ್ ಆಯಿತು, ಮಲ್ಟಿಪಲ್ ಸರ್ಜರೀಸ್ ಆಗೋದಕ್ಕೆ ಕಾರಣ ಏನು, ಏನೇನಾಯಿತು ಎಲ್ಲನೂ ಹೇಳ್ತೀನಿ. ನನಗೆ ಆಕ್ಸಿಡೆಂಟ್ ಆಗಿರೋದು ಪಂಜಾಬ್ ಹರಿಯಾಣ ಹೈವೇಲಿ, ನೀವು ನೋಡಿದ್ರಿ ಅಲ್ಲ. ಸೊ ಪಂಜಾಬಲ್ಲಿ ಆಕ್ಸಿಡೆಂಟ್ ಆಗಿರೋದು. ಬಟಿಂಡಾ ಅನ್ನೋ ಊರು, ಓಕೆನಾ. ಈ ಕಡೆ ಚಂಡೀಗಢದಿಂದ ಬಟಿಂಡಾ ಅನ್ನೋ ಊರಿಗೆ 250 ಕಿಲೋಮೀಟರ್ಸ್ ಇರೋದು. ಸೊ ಚಂಡೀಗಢಗೆ ಬರಬೇಕಂದ್ರೆ 250 ಕಿಲೋಮೀಟರ್ಸ್ ಬರಬೇಕು, ಇಲ್ಲ ಹರಿಯಾಣಕ್ಕೆ ಹೋಗ್ಬೇಕಂದ್ರೆ ಮತ್ತೆ 250 ಕಿಲೋಮೀಟರ್ಸ್ ಮುಂದಕ್ಕೆ ಹೋಗಬೇಕು. ಸೊ ನಾವು ಮಧ್ಯದಲ್ಲಿದ್ದೀವಿ. ಬಟಿಂಡಾ ಅನ್ನೋ ಒಂದು ಊರಲ್ಲಿ ನನಗೆ ಆಕ್ಸಿಡೆಂಟ್ ಆಗಿರೋದು. ಸೊ ಆಕ್ಸಿಡೆಂಟ್ ಆದಾಗ ನನ್ನನ್ನು ಕಾರಲ್ಲಿ ಕರ್ಕೊಂಡು ಹೋದರು, ಕರೆಕ್ಟ್ ಅಲ್ವಾ. ಹೋದಾಗ ನನ್ನನ್ನು ಮೊದಲನೇದಾಗಿ ಅವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಂತೆ. ನನಗೇನು ನೆನಪಿಲ್ಲ ನನಗೆ, ಬಿಕಾಸ್ ಅನ್ಕಾನ್ಷಿಯಸ್ ಆಗಿದೆ. ನಾನು ಹೇಳಿದೆ ನಿಮಗೆ, ನಾನು ಆಲ್ಮೋಸ್ಟು 13 ಅವರ್ಸು ಕೋಮಾದಲ್ಲಿದೆ. ನನಗೆ ಏನೂ ನೆನಪಿಲ್ಲ, ಅಷ್ಟೊಂದು ಸಿವಿಯರ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ಸೊ ಏನಾಯಿತು, ಇವರು ಕರ್ಕೊಂಡು ಹೋಗಿದಾರಂತೆ ನನ್ನನ್ನು. ನಾನು ಕಾರಲ್ಲಿ ಮಲಗಿಸ್ಕೊಂಡಿದ್ದ ತಕ್ಷಣ ಜ್ಞಾನ ಹೋಗಿದೆ ಅಂತಲೂ ಹೇಳಿದ್ರು ನನಗೆ. ಏನೋ ಪೇಚ್ತಾ ಇದ್ದಂತೆ, ಆಮೇಲೆ ನಾನು ಮಾತು ನಿಲ್ಸಿದ್ದೀನಂತೆ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ನನ್ನನ್ನು ಅಡ್ಮಿಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಏನಂದರೆ ಇದು ಒಂದು ಆಕ್ಸಿಡೆಂಟ್ ಕೇಸ್ ಆಗಿದೆ, ಇನ್ನೊಂದು ಏನಾಗಿದೆ ಮಲ್ಟಿಪಲ್ ಇಂಜುರೀಸ್ ಆಗಿದೆ, ಬ್ಲೀಡಿಂಗ್ ಆಗ್ತಾಯಿದೆ ಆ್ಯಂಡ್ ನನಗೆ ಜ್ಞಾನ ಕೂಡ ಇರಲಿಲ್ಲ. ಸೊ ಇದೆಲ್ಲ ಏನಾಯಿತು, ಅಲ್ಲಿ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ, ಇದು ಫ್ರ್ಯಾಕ್ಚರ್ ಕೇಸ್ ಆಗಿರೋದ್ರಿಂದ ಆರ್ಥೋಗೆ ಅಂತಲೇ ಸ್ಪೆಷಲಾಗಿ ಊರಲ್ಲಿ ಒಂದು ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿಬಿಟ್ಟು ನನ್ನನ್ನು ಕಳಿಸಿದ್ರು.
ಸೊ ಅಲ್ಲಿಂದ ನನ್ನನ್ನು ಅಲ್ಲಿ ಏನೋ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಿದ್ರಂತೆ. ನನಗೆ ಅದು ಕಿವಿ ಬ್ಲೀಡಿಂಗ್ ಆಗಿತ್ತಲ್ಲ, ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಿದ್ದಾರೆ. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿ ಬಂದಿದೆ, ಏನೂ ತೊಂದರೆ ಇಲ್ಲ. ನಿಮಗೆಲ್ಲ ರಿಪೋರ್ಟ್ಸು ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ, ನೋಡ್ಕೋಬೋದು ನೀವು ಸ್ಕ್ರೀನ್ಶಾಟ್ಸ್ನ. ಸೊ ಅಲ್ಲಿ ನನಗೆ ಮಾಡಿದ್ದಾರೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಅದಾದಮೇಲೆ ಬಡಿಯಾಲ್ ಅನ್ನೋ ಹಾಸ್ಪಿಟಲ್ ಅನ್ಕೋತೀನಿ, ಬದಿಯಾಲ್ ಏನೋ ಒಂದು ಹಾಸ್ಪಿಟಲ್ ಇದೆ, ಆರ್ಥೋಗೆ ಸ್ಪೆಷಲ್ ಅಂತೆ. ಆ ಊರಿಗೆ ಅದು ದೊಡ್ಡ ಹಾಸ್ಪಿಟಲ್, ದೊಡ್ಡ ನರ್ಸಿಂಗ್ ಹೋಮೇನೆ, ಓಕೆನಾ. ಸೊ ನಮ್ಮ ಅಪೋಲೋ ಮಣಿಪಾಲ್ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ನಾರ್ಮಲ್ ಒಂದು ನರ್ಸಿಂಗ್ ಹೋಮ್ ಯಾವ ರೀತಿ ಇರುತ್ತೆ ಆ ರೀತಿ ಒಂದು ನರ್ಸಿಂಗ್ ಹೋಮ್ ಅದು ಆ್ಯಕ್ಚುಲಿ. ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಆದಮೇಲೆ ನನಗೆ ಫ್ರ್ಯಾಕ್ಚರ್ ಆಗಿರೋದು ಮನೆಗೆ ಕಾಲ್ ಮಾಡಿ ಹೇಳಿದ್ದಾರೆ. ನಮ್ಮಪ್ಪನ ರಾತ್ರಿ ಚಂಡೀಗಢ ಫ್ಲೈಟ್ ಹಿಡ್ಕೊಂಡು ಚಂಡೀಗಢದಿಂದ 250 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಮತ್ತೆ ಬಠಿಂಡಾಗಿ ಬಂದಿದ್ದಾರೆ. ಅದಾದಮೇಲೆ ನನಗೆ ನೆಕ್ಸ್ಟ್ ಡೇ ಅಂದರೆ ಅಕ್ಟೋಬರ್ 11ನೇ ತಾರೀಕು ಸರ್ಜರಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಬಿಕಾಸ್ ನನ್ನ ಕಾಲಿನ ಆ್ಯಂಕಲಲ್ಲಿ 2 ಬೋನ್ ಇರ್ತಾವಲ್ಲ ಕೆಳಗಡೆ ಸೈಡ್ಸಲ್ಲಿ, ಆ 2 ಬೋನು ಸಮೇತ ಮುರಿದೋಗಿತ್ತಂತೆ. ಸೊ ಮುರಿದೋಗಿದ್ದ ಕಾರಣ ಇದೇನಾಗಿದೆ, ನನಗೆ ಪೂರ್ತಿ ಜಖಮ್ ಆಗಿದೆ. ನಿಮಗೆ ಫೋಟೋ ತೋರಿಸ್ತಾ ಇರ್ತೀನಿ ನೋಡಿ, ಜಖಮ್ ಆಗಿಬಿಟ್ಟಿದೆ ಒಳಗಡೆ. ಈಗ ಸ್ಟಿಚ್ ಎಲ್ಲ ಬಿಚ್ಚಿದ ಮೇಲೆ ಅದು ಹೆಂಗಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದು ಫುಲ್ ಒಳಗೆ ಹೋಗ್ಬಿಟ್ಟಿದೆ ನನಗೆ. ಸೊ ಫುಲ್ ಒಡೆದಿದೆ. ಬೂಟ್ಸ್ ಹಾಕಿದ್ರೂ ಸಮೇತ ನನಗೆ ಇಷ್ಟೊಂದು ಇಂಜುರೀಸ್ ಆಗಿದೆ. ಇಫ್ ಇನ್ ಕೇಸ್ ನಾನೇನೋ ನಾರ್ಮಲ್ ಶೂ ಏನೋ ಹಾಕೊಂಡು ಹೋಗ್ತಿದೆ ಅಂದರೆ ನನ್ನ ಕಾಲು ಚಿತ್ರಣ ಆಗ್ಬಿಟ್ಟಿರೋದು, ಮುರಿದು ಹೋಗಿರೋದು, ಫುಲ್ ಚಿತ್ರಣ ಆಗ್ಬಿಟ್ಟಿರೋದು ನನ್ನ ಕಾಲು. ಇಷ್ಟಕ್ಕೆ ನಾನು ಸರ್ವೈವ್ ಆಗಿದ್ದೀನಿ ಅನ್ನೋದೇ ಗ್ರೇಟು. ಸೊ ಇದಾದ್ಮೇಲೆ ಇವಾಗ ತೋರಿಸ್ದೆ ನಿಮಗೆ ಯಾವ ರೀತಿ ಆಯಿತು ಅಂತ. ಸೊ ಇಷ್ಟಾದ್ಮೇಲೂ ಸಣ್ಣದಾಗಿ ಒಂದು ಫ್ರ್ಯಾಕ್ಚರ್ ಆಗಿದೆ ನನಗೆ. ಸೊ ಫ್ರ್ಯಾಕ್ಚರ್ಗೆ ಏನು ಮಾಡಿದ್ದಾರೆ, ನನಗೆ ರಾಡ್ನ ಪ್ಲೇಸ್ ಮಾಡಿದ್ದಾರೆ, ಕಾಲಿಂದ ರಾಡ್ ಪ್ಲೇಸ್ ಮಾಡಿದ್ದಾರೆ. ಇದೊಂದೇ ಎಲ್ಲ ಫ್ರ್ಯಾಕ್ಚರ್ ಆಗಿರೋದು, ಕೈ ಕೂಡ ಫ್ರ್ಯಾಕ್ಚರ್ ಆಗಿದೆ. ಸೊ ಇವಾಗ ಸ್ಟಿಚ್ ಎಲ್ಲ ತೆಗೆದಿದ್ದಾರೆ ನೋಡ್ಬೋದು ನೀವು. ಸೊ ಕೈ ಕೂಡ ಫ್ರ್ಯಾಕ್ಚರ್ ಆಗಿ 2 ಬೋನು ಮುರಿದೋಗಿದೆ. ಎಕ್ಸ್ರೇ ತೋರಿಸ್ತಾ ಇದ್ದೀನಿ ನೋಡಿ, ಎಕ್ಸ್ರೇ ಅಲ್ಲಿ ಮುರಿದೋಗಿರೋದು ಕಾಣಿಸ್ತಾ ಇದೆ. ಸೊ ಇದಾದ್ಮೇಲೆ ನನಗೆ ಕೈಗೆ ಕೂಡ ರಾಡ್ನ ಪ್ಲೇಸ್ ಮಾಡಿದ್ದಾರೆ, ಸರಿನಾ. ಪ್ಲೇಸ್ ಮಾಡಿದ್ದಾರೆ. ಅಪ್ಪ ಬಂದಮೇಲೆ ಕನ್ಸೆಂಟ್ ಫಾರ್ಮ್ಗೆಲ್ಲ ಸೈನ್ ಹಾಕಿಸಿನೇ ಸರ್ಜರಿ ಮಾಡಿರೋದು. ಆಪರೇಷನ್ ಥಿಯೇಟ್ರಿಂದ ಬಂದ ಮೇಲೆ ನನಗೆ ಜ್ಞಾನ ಬಂದ ಮೇಲೆ ನನ್ನ ಅಪ್ಪನ ಮುಖನೇ ಫಸ್ಟ್ ನೋಡಿದ್ದು, ಓಕೆನಾ. ಸೊ ಅಲ್ಲಿ ತನಕನೂ ನನಗೆ ಕಾನ್ಷಿಯಸ್ ಇಲ್ಲ, ನನಗೆ ಆ ಥರ ಆಗೋಗಿತ್ತು ತೈಲ ಎಲ್ಲ. ಸೊ ಅದಾದಮೇಲೆ ಅಪ್ಪನ ನೋಡಿದೆ, ರಿಲ್ಯಾಕ್ಸ್ ಆಯಿತು, ಓಕೆ ಬಂದಿದ್ದಾರೆ ಅಪ್ಪ ಅಂತ ಹೇಳಿ. ಅಮ್ಮ ಬಂದಿರಲಿಲ್ಲ, ಬಿಕಾಸ್ ಅಮ್ಮಗೆ ಪೆಟ್ಸ್ ಇದೆ ಮನೆಯಲ್ಲಿ. ಆ್ಯಂಡ್ ಅವ್ರಿಗೆ ಟ್ರಾವೆಲ್ ಮಾಡೋದಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ, ಯಾವತ್ತೂ ಫ್ಲೈಟ್ ಹತ್ತಿಲ್ಲ ಅವರೆಲ್ಲ. ಸೊ ಹಾಗಾಗಿ ಅಪ್ಪ ಕಂಫರ್ಟಬಲ್ ಆಗಿದ್ದ ಕಾರಣ ಅಪ್ಪನೇ ನನಗೆ ಹಾಸ್ಪಿಟಲಿಗೆ ಬಂದರು. ಆ್ಯಂಡ್ ಆಲ್ಸೋ ಬಂದರು, ನನಗೆ ಸರ್ಜರಿ ಆಯಿತು, ವಾರ್ಡಿಗೆಲ್ಲ ಶಿಫ್ಟ್ ಮಾಡಿದ್ರು. ಆಮೇಲೆ ಏನಾಯಿತು ಅಂತ ಕೇಳಿದಾಗ ಹಿಂಗೆ ಗುದ್ದಿದೆ, ನಿನ್ನ ಆಕ್ಸಿಡೆಂಟ್ ಆಯಿತು. ಸೊ ಹಾಗಾಗಿ ಮಲ್ಟಿಪಲ್ ಈ ಥರ 2 ಫ್ರ್ಯಾಕ್ಚರ್ ಆಗಿದೆ. ಫ್ರ್ಯಾಕ್ಚರ್ಗೀಗ ರಾಡ್ ಹಾಕಿ ರಿಪ್ಲೇಸ್ ಮಾಡಿದ್ದಾರೆ ಅಂತ ಹೇಳಿ ಇದು ಮಾಡಿದ್ರು. ಬಟ್ ಈ ರಾಡ್ನ ಫ್ಯೂಚರಲ್ಲಿ ರಿಮೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಸೆಕೆಂಡ್ ಪಾರ್ಟಲ್ಲಿ ಹೋಗ್ತಾ ಮಾತಾಡ್ತೀನಿ, ಸೆಕೆಂಡ್ ಪಾರ್ಟಲ್ಲ ಹೋಗ್ತಾ ಮಾತಾಡ್ತೀನಿ. ಸೊ ಇವಾಗ ರಾಡ್ನ ರಿಮೂವಬಲ್ ರಾಡ್ಸ್ ಅಂತ, ಇದೆಲ್ಲ ಫ್ಲೆಕ್ಸಿಬಲ್ ರಾಡ್ಸ್ ಅಲ್ಲ, ಮಾಮೂಲಿ ರಿಮೂವಬಲ್ ರಾಡ್ಸ್ ಇವೆಲ್ಲ. ಸೊ ಇದೆಲ್ಲ ನನಗೆ ಸ್ಟಿಚ್ ಮಾರ್ಕ್ ಉಳ್ಕೊಂಡಿರೋದು, ಇದೆಲ್ಲ ಸ್ಟಿಚ್ ಮಾರ್ಕು. ಬಹುಶಃ ಇದು ಲೈಫ್ ಟೈಮ್ ಹಿಂಗೆ ಉಳ್ಕೊಳ್ಳೋ ಚಾನ್ಸಸ್ ಇದೆ, ನನಗೆ ಹೋಗಲ್ಲ, ಇದು ಕರೆ ಉಳ್ಕೊಳ್ಳುತ್ತೆ. ಸೊ ಇದಾದಮೇಲೆ 1 ವಾರ ಅದೇ ಆಸ್ಪತ್ರೆಯಲ್ಲಿ ನಾನಿದ್ದೆ, ಓಕೆನಾ. 1 ವಾರ ಇದ್ದೆ ನಾನು ಹಾಸ್ಪಿಟ್ಲಲ್ಲಿ. ನನಗೇನಾಗಿದೆ, ಒಂದು ಕಡೆ ನಾನು ಬಿದ್ದಿರೋ ಫೋರ್ಸಿಗೆ ಏನಾಗಿದೆ, ನನ್ನ ಮಂಡಿಯ ಕೆಳಗಡೆ ಏನಾಗಿದೆ, ರಕ್ತ ಹೆಪ್ಪುಕಟ್ಟಿರೋ ಥರ ಆಗಿದೆ. ಸೊ ರಕ್ತ ಹೆಪ್ಪುಕಟ್ಟಿರೋ ಥರ ಆಗಿರೋದು ಜಾಗ ಏನಾಗಿದೆ, ಅವ್ರು ಅದನ್ನು ಆ್ಯಕ್ಚುಲಿ ಅಲ್ಲೆಲ್ಲ ನಂದು ನಾವು ಗಾಡಿಯಲ್ಲಿ ಬಿದ್ದಿರೋದನ್ನು ನೋಡಿದ್ರೆ ನಿಮ್ಮ ಪ್ಯಾಂಟ್ ಹರಿದೋಗಿ ಬ್ಲೀಡಿಂಗ್ ಆಗ್ತಾಯಿದೆ, ಮಾಂಸ ಕಿತ್ಕೊಂಡು ಆಚೆ ಬಂದಿದೆಯಂತೆ ನನ್ನ ಮಂಡಿಯಿಂದ ಕೆಳಗೆ. ಮಂಡಿ ಅಂತೂ 1 ಇಂಚಲ್ಲಿ ನನಗೆ ಮಿಸ್ ಆಗಿದೆ. ಮಂಡಿ ಹೋಗಿದ್ರೆ ಏನಾಗಿರ್ತದೋ ಗೊತ್ತಿಲ್ಲ, ಬಟ್ ಮಂಡಿ ಸೇಫ್ ಆಗಿದೆ. ಲೆಫ್ಟ್ ಸೈಡು ಕೆಳಗಡೆ ಮಾಂಸ ಕಿತ್ತು ಬಂದಿದೆ. ಇವ್ರೇನು ಮಾಡಿದ್ದಾರೆ, ಎಲ್ಲ ತೊಗೊಂಡು ಹೋಗಿದ್ದಾರೆ. ಏನೇನು ನಂದು ಏನಾದರೂ ಇವಾಗ ನೋಡಿ, ಎಲ್ಲ ಆಕ್ಸಿಡೆಂಟಲ್ಲಿ ಕೈ ಮುರಿದೋದು, ಕಾಲು ಮುರಿದೋದು ಎತ್ಕೊಂಡು ಹೋಗ್ತಾರಲ್ಲ, ಅದೇ ರೀತಿ ಇವರು ಎತ್ಕೊಂಡು ಹೋಗಿದಾರಂತೆ. ತೋರಿಸಿದ್ದಾರೆ ಹಿಂಗಾಗಿದೆ ಅಂದ್ಬಿಟ್ಟು. ಅವ್ರು ಏನು ಮಾಡಿದ್ದಾರೆ, ಸುಮ್ಮನೆ ಸ್ಟಿಚ್ ಹಾಕ್ಬಿಟ್ಟಿದ್ದಾರೆ. ಸೊ ಆ ಸ್ಟಿಚ್ ಹಾಕಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಲಿಟ್ರಲಿ ಹೇಳ್ತೀನಿ, ಈ ಕೈಯಿನ ಸ್ಟಿಚ್ಚು, ಈ ಕಾಲಿನ ಸ್ಟಿಚ್ಚು, ಈ ಮಂಡಿ ಹತ್ರ ಆಗಿರೋ ಸ್ಟಿಚ್ಚು ಬಟ್ಟೆ ಹೊಲ್ದಂಗೆ ಹೊಲ್ದಿದ್ದಾರೆ, ಲಿಟ್ರಲಿ ಬಟ್ಟೆ ಹೊಲ್ದಂಗೆ ಹೊಲ್ದಿದ್ದಾರೆ. ಸೊ ಅಂದರೆ ನಮ್ಮಲ್ಲಿರುವಂಥ ಟೆಕ್ನಾಲಜಿ ಅಲ್ಲಿಲ್ಲ. ಫಸ್ಟಿಗೆ ಹೇಳ್ತೀನಿ, ನಮ್ಮಲ್ಲಿರುವಂಥ ಟೆಕ್ನಾಲಜಿ ಅಲ್ಲಿಲ್ಲ. ಅಂದರೆ ನಾನು ಬೆಂಗಳೂರಲ್ಲಿ ಹೇಳ್ತಿದ್ದೀನಿ. ಸೊ ಅಷ್ಟೊಂದು ಡೆವಲಪ್ಡ್ ಏರಿಯಾ ಅಲ್ಲ ಅದು. ಅದಾದಮೇಲೆ ಹೈಜೀನ್ ಬಗ್ಗೆ ಮಾತಾಡೋದಾದರೆ, ಹೈಜೀನ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಸೊ ಕೆಲವೊಂದಷ್ಟು ಫ್ಯಾಕ್ಟರ್ಗಳು ನನಗೆ ಎಫೆಕ್ಟ್ ಆಗಿದೆ, ಕೆಲವೊಂದಷ್ಟು ಫ್ಯಾಕ್ಟರ್ಗಳನ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಬಿಕಾಸ್ ಇಟ್ ವಾಸ್ ಎಮರ್ಜೆನ್ಸಿ, ಆಪ್ಷನ್ ಇರಲಿಲ್ಲ ನಮಗೆ. ಯಾಕಂದರೆ 250 ಕಿಲೋಮೀಟರ್ಸ್ ಅನ್ಕಾನ್ಷಿಯಸ್ ಆಗಿದ್ದಾಗ ಯಾರು ಕರ್ಕೊಂಡು ರಿಸ್ಕ್ ತೊಗೊಳ್ಳಲ್ಲ. ಸೊ ಅನ್ಕಾನ್ಷಿಯಸ್ ಆಗಿದ್ದಾಗ ನಿಯರೆಸ್ಟ್ ಹಾಸ್ಪಿಟಲ್ಗೆ ಫಸ್ಟು ಅಡ್ಮಿಷನ್ ಮಾಡ್ತಾರೆ. ಸೊ ಆದ ಕಾರಣ ಮಾಡಿದ್ರು. ಅದಾದಮೇಲೆ ನನಗೆ ಕಂಪ್ಲೀಟ್ 1 ವಾರ ಅದನ್ನೇನು ಮಾಡಿದ್ರು, ಅದು ಪಸ್ ಬರ್ತಾಯಿತ್ತು ಆ್ಯಕ್ಚುಲಿ. ಅದರಿಂದ ನನಗೆ ಡ್ರೈನ್ ಅಂತ ಫಿಕ್ಸ್ ಮಾಡಿದರು. ಒಂದು ಕಡ್ಡಿ ಥರ 2 ತೂತು ಮಾಡಿಬಿಟ್ಟು, ಆ ತೂತಿಂದ 2 ಕಡ್ಡಿ ಹಾಕಿ
ಅದು ಡ್ರೈನನ್ನು ಫಿಕ್ಸ್ ಮಾಡಿದ್ರು ನನಗೆ. ಅದೇನಾಗ್ತಿತ್ತು, ಬ್ಯಾಂಡೇಜಿಗೆಲ್ಲ ಪಸ್ಸಾಗಿ ನನಗೆ ಫುಲ್ಲು ಕಡ್ತ ಎಲ್ಲ ಶುರುವಾಗೋದು, ನೆಕ್ಸ್ಟ್ ಲೆವೆಲ್ ಇನ್ಫೆಕ್ಷನ್ ಶುರುವಾಗ್ತಾ ಇತ್ತು. ಫುಲ್ಲು POP ಹಾಕಿದ್ರಲ್ಲಿ ನನಗೆ ಕೈಕಾಲಿಗೆ POP ಹಾಕಿದ್ರು ಅಲ್ಲಿ ಆಪ್ರೇಷನ್ ಆದಾಗ. ಸೊ ಎಲ್ಲ ಕಡ್ತ ಥರ ಬರೋದು, ಡೈಲಿ ಬರೋರು, ಡ್ರೆಸ್ಸಿಂಗ್ ಚೇಂಜ್ ಮಾಡೋರು, ಎಲ್ಲ ಮಾಡೋರು. ಬಟ್ ಅದು ಪಸ್ಸು ತುಂಬ ಬರ್ತಾನೆ ಇತ್ತು ನನಗೆ ಕಾಲಿಂದ. ಅವ್ರಂದ್ರು ಇಲ್ಲ, ನೀವು ಅದು ಡೈಲಿ ಮನೆಗೆ ನೀವು ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಅದನ್ನು ಮನೆಗೆ ಬಂದು ಕ್ಲೀನ್ ಮಾಡ್ತಾರೆ, ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಹೊರತು ಅದನ್ನು ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಇನ್ನೊಂದ್ಸತಿ ಕನ್ಸಲ್ಟೇಷನ್ ಮಾಡಿ ಅಂತ ನನಗೆ ರೆಕಮೆಂಡು ಮಾಡಲೇ ಇಲ್ಲ ಡಾಕ್ಟರು. ಸೊ 1 ವಾರ ಆಯಿತು. ಆಮೇಲೆ ನನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತ ಮಾಡಿದ್ರು, ಡಿಸ್ಚಾರ್ಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಸಮಯದ ಸರಿಯಾಗಿ ತಿಂಡಿ ಊಟ ಸಿಗ್ತಾ ಇರಲಿಲ್ಲ, ನನಗೂ ಕಷ್ಟ ಆಗ್ತಿತ್ತು, ಅಪ್ಪಂಗೆ ಕಷ್ಟ ಆಗ್ತಿತ್ತು. ಮೆಡಿಕೇಶನ್ಸ್ ಕೊಡೋರು ಹೈಜೀನ್ ಆಗಿರಲಿಲ್ಲ, ಗ್ಲೌಸ್ಗಳನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಮತ್ತು ಏನೋ ಒಂಥರ ಅವ್ರಿಗೆ ಭಾಷೆ ಪ್ರಾಬ್ಲಮ್, ಇನ್ನೊಂದು ಅವ್ರಿಗೆ ಪಂಜಾಬಿ, ನಮಗೆ ಹಿಂದಿ ಅಂದರೂ ಅವ್ರಿಗೆ ಹಿಂದಿ ಅರ್ಥ ಆಗಲ್ಲ ಅಂತ ಅವ್ರಿಗೆ ಪಂಜಾಬಿನೇ ಮಾತಾಡ್ಬೇಕಂತ. ಈ ಥರ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ಗಳು ತುಂಬ ಆಗ್ತಾಯಿತ್ತು ನಮಗೆ. ಕ್ಲೀನ್ ಇರಲಿಲ್ಲ. ಇವಾಗ ಬೆಳಗ್ಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಹೇಳಿದ್ರೆ 11 ಗಂಟೆಗೆ ತಂದು ಕೊಡೋರು. ಆ್ಯಂಡ್ ಲಿಟ್ರಲಿ ಒಂದೊಂದು ಹಿಂಸೆ ಅಂದರೆ ನನಗೆ ಯೂರಿನ್ ಪೈಪ್ ಕೂಡ ಹಾಕಲಿಕ್ಕೆ ಬರ್ತಾ ಇರಲಿಲ್ಲ, ಅಂಥ ಹಿಂಸೆ ತೊಗೊಂಡಿದ್ದೀನಿ ನಾನು. ಸರ್ಜರಿ ಆಗಿರೋರು ನಂಗೆ ನಡೆಯೋಕ್ಕಾಗಲ್ಲ, ಸೊ ಯೂರಿನ್ ಪೈಪ್ ಫಿಕ್ಸ್ ಮಾಡಲೇಬೇಕು. ಕಣ್ಮುಂದೆನೇ ನನಗೆ ಎಷ್ಟು ಹಿಂಸೆ ಕೊಟ್ಟು ಯೂರಿನ್ ಪೈಪ್ನ ಹಾಕಿದ್ದಾರೆ ಅಂದರೆ ಆ ನೋವು ನನಗೆ ಈಗಲೂ ನೆನೆಸ್ಕೊಂಡ್ರೆ ಜುಮ್ಮನತ್ತೆ, ಬೇಡಾಗೋರು ಹಾಸ್ಪಿಟಲ್ ಅಂತ ಅನ್ಸ್ಬಿಡುತ್ತೆ. ಅಷ್ಟು ನೋವು ಪಟ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ಲಿಟ್ರಲಿ ಆ ಟೈಮಲ್ಲಿ ನಾನು ಪೀರಿಯಡ್ಸ್ ಬೇರೆ ಆಗಿಬಿಟ್ಟೆ ನಾನು. ಅಲ್ಲಿರುವಂಥ ನರ್ಸ್ ಅಂದರೆ ಅಲ್ಲಿ ಹೆಲ್ಪರ್ಸ್ ಇರ್ತಾರಲ್ಲ, ಲೇಡಿ ಹೆಲ್ಪರ್ಸ್ಗಳು, ಅವ್ರಿಗೆ ಪ್ಯಾಡ್ ಚೇಂಜ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಡೈಪರ್ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಜನಗಳನ್ನ ಹಾಸ್ಪಿಟಲಲ್ಲಿ ಇಟ್ಕೋತಾರೆ ಅಂತ ಹೇಳಿ. ಒಂದು ನರ್ಸ್ ಅಂತ ಅಥವಾ ಕೇರ್ ಟೇಕರ್ ಅಂತ ಆಗಿದ್ರೆ ಅವರಿಗೆ ಎಲ್ಲ ಟ್ರೈನ್ ಆಗಿರಬೇಕು, ಅಲ್ಲಿ ಯಾರಿಗೂ ಟ್ರೈನ್ ಆಗಿಲ್ಲ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಅರ್ಥ ಆಗೋದು. ಈಗ ಅಮ್ಮ ಬಂದಿಲ್ಲ, ಅಪ್ಪ ಇದ್ದಾರೆ ಜೊತೆಗೆ. ಸೊ ನಾನು ಪ್ಯಾಡ್ ಚೇಂಜ್ ಮಾಡಬೇಕು ಅಂತಂದ್ರು ನನಗೆ ಈ ಕೈ ಆಗಲ್ಲ, ಆ್ಯಂಡ್ ಕಾಲು ಎತ್ತಕ್ಕಾಗಲ್ಲ, ನನಗೆ ಫ್ರ್ಯಾಕ್ಚರ್ಸ್ ಆಗಿದೆ. ನನಗೆ ಎಷ್ಟು ಕಷ್ಟ ಆಗಿರ್ಬೋದು ನಂಗೆ ಲೆಕ್ಕ ಹಾಕೊಳ್ಳಿ. ಲಿಟ್ರಲಿ ಲಾಸ್ಟಿಗೆ 3 ಡೇಸ್ ಆದಮೇಲೆ ಓಕೆ ನೀವು ವಾಕ್ ಮಾಡೋಕ್ಕೆ ಶುರು ಮಾಡಿ ಅಂತ ಹೇಳಿ ವಾಕ್ ಮಾಡೋಕ್ಕೆಲ್ಲ ಶುರು ಮಾಡಿಸ್ಬಿಟ್ರು. ಫ್ರ್ಯಾಕ್ಚರ್ ಪೇಷೆಂಟು ನಾನು 3 ಡೇಸ್ಗೆ ವಾಕ್ ಮಾಡಿದ್ದೀನಿ, ವಾಕರ್ ಇಟ್ಕೊಂಡು ಕಾಲಿಗೆ ಇದೆಲ್ಲ ಹಾಕಿದ್ರು. ವಾಶ್ರೂಮಿಗೆ ಹೋಗ್ತಿದ್ದೆ, ನನಗೆ ಆಪ್ಷನ್ ಇರಲಿಲ್ಲ, ನಾನು ಪೀರಿಯಡ್ಸ್ ಬೇರೆ ಆಗಿದ್ದೀನಿ, ಪ್ಯಾಡ್ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ. ಲಿಟ್ರಲಿ ವಾಶ್ರೂಮಿಗೆ ಬಂದು ಕರ್ಕೊಂಡೋಗಿ ಅಂತ ಹೇಳಿದ್ರು. ನನಗೆ ಕರ್ಕೊಂಡೋಗಕ್ಕೆ ಮುಖ ಸೆಂಡ್ರಿಸೋರು ಅಲ್ಲಿರುವಂಥ ಸ್ಟಾಫ್ಗಳು. ಬೆಡ್ ಪ್ಯಾನ್ ಕೊಡ್ತಿದ್ರು, ನಾನು ಏನಾದರೂ ಮೋಷನ್ ಪಾಸ್ ಮಾಡಬೇಕು, ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳಿ ಕರೆದ್ರೆ ಒಂಥರ ಅಸಹಿಸ್ಕೊಳ್ಳೋರು. ನಾನು ಪೇಷೆಂಟು, ಸೊ ನನಗೆ ಮಾಡಬೇಕು ಈ ಟೈಮಲ್ಲಿ, ಏನು ಮಾಡೋಕ್ಕಾಗತ್ತೆ, ನಾವು ಅದಕ್ಕೋಸ್ಕರನೇ ಹಾಸ್ಪಿಟಲೈಸ್ ಆಗ್ತೀವಿ, ಆಗಲ್ಲ ಅಂತ ಒಂಥರ ಮುಖ ಸಿಂಡ್ರಿಸೋರು. ನನಗಿದೆಲ್ಲ ತುಂಬ ತುಂಬ ಮನ್ಸಿಗೆ ನೋವಾಗಕ್ಕೆ ಶುರುವಾಗಿತ್ತು. ಏನಿದು, ಯಾರು ನೋಡ್ಕೊತಾ ಇಲ್ವಲ್ಲ, ಅಪ್ಪ ಎಷ್ಟಂತ ಮಾಡೋಕ್ಕಾಗತ್ತೆ ನೀವೇ ಹೇಳಿ. ಅದೇ ಅಮ್ಮ ಇದ್ದಿದ್ರೆ ಒಂದು ಪಕ್ಷ ಮಾಡಿಬಿಟ್ಟಿರೋರು. ಟಪ್ಪನ ಹತ್ರ ಯಾವ ಥರ ಮುಜುಗರ ಬಿಟ್ಟು ನೀವು ಈ ಥರ ಸಮಯದಲ್ಲೂ ಕೇಳೋಕ್ಕಾಗತ್ತೆ, ಒಂದೊಂದ್ಸಲಿ ನಮಗೂ ಹರಟಾಗತ್ತಲ್ವಾ. ಸೊ ಈ ಥರ ತುಂಬ 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 ಬ್ಯಾಡ್ ಫೇಸ್ನ ನಾನು ಹಾಸ್ಪಿಟಲಲ್ಲಿ ಫೇಸ್ ಮಾಡಿದೆ. ಲೈಫಲ್ಲೂ ಬೇಡ ಅನ್ಸ್ಬಿಡ್ತು ನನಗೆ. ಹಾಸ್ಪಿಟಲ್ ನೆನೆಸ್ಕೊಂಡ್ರೆ ಈಗಲೂ ತಲೆಯೆಲ್ಲ ಕಿರ್ಕೊಳ್ಳೋಂಗಾಗುತ್ತೆ, ಅಷ್ಟೊಂದು ಹಿಂಸೆ ತೊಗೊಂಡಿದ್ದೀನಿ ನಾನು ಹಾಸ್ಪಿಟಲಲ್ಲಿ. ಕ್ಲೀನ್ ಇಲ್ಲ, ನೀಟ್ ಇಲ್ಲ, ಐ ಡೋಂಟ್ ನೋ. ಒಂದೊಂದ್ಸತಿ ಅನ್ಸ್ಬಿಡುತ್ತೆ ನಮ್ಮ ಬೆಂಗಳೂರಲ್ಲಿ ಬರೋ ನರ್ಸ್ ಟ್ರೈನಿಂಗ್ಗಳನ್ನ ಯಾಕೆ ತೊಗೊಳಕ್ಕೆ ಬರ್ತಾರೆ ಅಂತ ಹೇಳಿ. ಮೆಜಾರಿಟಿ ಹಾಸ್ಪಿಟಲ್ ನೋಡಿ ಮಲಯಾಳೀಸ್ ಇರ್ತಾರೆ, ತಮಿಳಿಯನ್ಸ್ ಇರ್ತಾರೆ. ಸೊ ಹಿಂದಿಯವ್ರು ಬಂದು ಇಲ್ಲಿ ಟ್ರೈನಿಂಗ್ನ ತೊಗೋತಾ ಇರ್ತಾರೆ, ನರ್ಸ್ ಟ್ರೈನಿಂಗ್. ಯಾಕೆ ನಮ್ಮಲ್ಲಿ ಅಷ್ಟು ಫೆಸಿಲಿಟೀಸ್ ಇದೆ ಅಂತ ಹೇಳಿ ನನಗೆ ಖುಷಿ ಆಯಿತು. ನಮ್ಮಲ್ಲಿರುವಂಥ ಟೆಕ್ನಾಲಜಿ ಎಲ್ಲ ಕಡೆ ಬಂದರೆ ಚೆನ್ನಾಗಿರುತ್ತಲ್ವಾ. ಸೊ ಅದೊಂದು ಬೇಜಾರಾಯಿತು ನನಗೆ. ಇಟ್ಸ್ ಓಕೆ, ಇದೆಲ್ಲ ಆಯಿತು. ಅದಾದಮೇಲೆ ಲಿಟ್ರಲಿ ನನಗೆ ಅಪ್ಪನೇ ಬಾತ್ರೂಮಿಗೆ ಕರ್ಕೊಂಡೋಗಿ ನಾನು ಪ್ಯಾಡ್ ಚೇಂಜ್ ಮಾಡುವಂಥ ಪರಿಸ್ಥಿತಿನೂ ಬಂತು. ಅದೆಲ್ಲ ನಾನು ಲೈಫ್ ಟೈಮ್ ಮರೆಯೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ನಾನು ಫೇಸ್ ಮಾಡಿಬಿಟ್ಟೆ, ಬಿಕಾಸ್ ನನಗೆ ಆಪ್ಷನ್ ಇರಲಿಲ್ಲ. ಸೊ ನಮ್ಮಪ್ಪ ತುಂಬ ಅಂದರೆ ತುಂಬ ನನ್ನ ಜೊತೆಗೆ 1 ವಾರ ನನ್ನ ಜೊತೆಗಿದ್ದಾರೆ. ಅಮ್ಮ ಇಲ್ಲಿಂದ ಟೆನ್ಷನು, ಅಪ್ಪ ಅಲ್ಲಿ ನನ್ನ ಜೊತೆಗಿದ್ದಾರೆ. ಅಲ್ಲಿ ಅಪ್ಪಂಗೆ ಊಟ ತಿಂಡಿ ಅಡ್ಜಸ್ಟ್ ಆಗ್ತಿಲ್ಲ, ಪೇಷಂಟ್ ನನಗೆ ಊಟ ತಿಂಡಿ ಸಿಗ್ತಾ ಇಲ್ಲ. ಏನು ಮಾಡ್ತೀರಾ ಅರ್ಥನೇ ಆಗಲ್ಲ. ಚಪಾತಿ ಇದ್ದರೆ ಮೋಷನ್ ಆಗಲ್ಲ, ಒಂದೊಂದಲ್ಲ ಹಿಂಸೆ ಪಟ್ಟಿದ್ದು. ಸೊ ಅಪ್ಪ ನಾನು ತುಂಬಾ ಕಷ್ಟಪಟ್ಟಿದ್ದೀವಿ. ನಾನು ಬೆಡ್ ಮೇಲೆ ಮಲ್ಕೊಂಡು ಕಷ್ಟಪಟ್ಟರೆ ಅಪ್ಪ ಮೆಂಟಲಿ ಫಿಸಿಕಲಿ ತುಂಬ ಕಷ್ಟಪಟ್ಟಿದ್ರು. ಒಂದು ಊಟ ತರಬೇಕು ಅಂದರೂ ಒಂದು ಆಟೋ ಹಿಡ್ಕೊಂಡು ಹೋಗಬೇಕು, ಈ ಥರ ಪರಿಸ್ಥಿತಿ. ಕ್ಯಾಂಟೀನ್ ಇಲ್ಲ ಹಾಸ್ಪಿಟಲಲ್ಲಿ. ಸೊ ಹೇಳ್ತಾ ಇದ್ರೆ ತುಂಬ ದೊಡ್ಡದಾಗುತ್ತೆ. ಸೊ ಇಷ್ಟೊಂದು ಅನುಭವಿಸಿದ್ವಿ. 10 ದಿನ, 1 ವಾರ ಆದಮೇಲೆ ಡಿಸ್ಚಾರ್ಜ್ ಮಾಡೋದಕ್ಕೆ ಮಾಡಿದ್ವಿ. ಫ್ಲೈಟ್ ಬುಕ್ ಮಾಡಿದ್ವಿ. ನನಗೆ ಇದು ಫಸ್ಟ್ ಕ್ಲಾಸಿಗೆ ಬುಕ್ ಮಾಡ್ಕೊಂಡಿದ್ವಿ ನಾವು. ಆ್ಯಕ್ಚುಲಿ ನನಗೆ ಕಾಲು ಬೆಂಡ್ ಮಾಡೋಂಗಿಲ್ಲ ಅಲ್ಲ, ಮಂಡಿ ಇದಾಗಿತ್ತಲ್ಲ. ಸೊ ಕಾಲು ಸ್ಟ್ರೈಟ್ ಇಟ್ಕೋಬೇಕು ಅಂದರೆ ಫಸ್ಟ್ ಕ್ಲಾಸಲ್ಲಿ ಮುಂದೆಗಡೆ ಸೀಟು ಫ್ರಂಟಿಗೆ ಮಾಡ್ಕೊಂಡಿದ್ವಿ. ರೆಕ್ಲೈನರ್ ಬೇಕು ನನಗೆ ಕಾಲು ಇಟ್ಕೊಳ್ಳೋಕ್ಕೆ ಅಂತ. ಸೊ ಇಟ್ಸ್ ಓಕೆ, ಎಕ್ಸ್ಪೆನ್ಸಸ್ ಆದ್ರೂ. ಬಟ್ ನಾನು ಎಕನಾಮಿಕ್ ಕ್ಲಾಸಲ್ಲಿ ಕೂರೋಕ್ಕಾಗಲ್ಲ, ಬೆಂಡ್ ಆಗುತ್ತಲ್ಲ ಕಾಲು. ಸೊ ಫಸ್ಟ್ ಕ್ಲಾಸಲ್ಲಿ ಬುಕ್ ಮಾಡ್ಕೊಂಡು ನಾನು ಅಪ್ಪ ಇಬ್ಬರು ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ಏರ್ಪೋರ್ಟಲ್ಲೂ ತುಂಬಾ ಕ್ರಾಸ್ ವೆರಿಫಿಕೇಷನ್ಸ್ ನಡೀತು. ಬಿಕಾಸ್ ವೀಲ್ ಚೇರ್ ಪೇಷೆಂಟು ನಾನು. ಹೆಂಗೆ ಅಂದರೆ ಒಂದು ಸರ್ಟಿಫಿಕೇಷನ್ ಕೊಡಬೇಕು ಡಾಕ್ಟರ್, ಓಕೆ ಫಿಟ್ ಇದ್ದಾರೆ ಟ್ರಾವೆಲ್ ಮಾಡೋಕ್ಕೆ ಅಂತ. ಆ್ಯಂಡ್ ಸರ್ಜರಿ ಆಗಿರೋ ಪೇಷೆಂಟು ನಾನು. 1 ವಾರ ಆಗಿದೆ ಸರ್ಜರಿ ಆಗಿ. ಯೂಶಲಿ ಫ್ಲೈಟಲ್ಲಿ ಸರ್ಜರಿ ಪೇಷೆಂಟ್ಗಳನ್ನ ಬಿಡೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್
ಮೇಜರ್ ಸರ್ಜರೀಸು ಮತ್ತು ಅದಕ್ಕೊಂದು 15-20 ಡೇಸ್ ಗ್ಯಾಪ್ ಇರಬೇಕಂತೆ ನಂಗೆ ಏರ್ಲೈನ್ಸ್ ಅವ್ರು ಹೇಳಿದ್ದು. ಸೊ ನಮಗೂ ಐಡಿಯಾ ಇರಲಿಲ್ಲ ಅಲ್ವಾ. ಸೊ ನಾನು ಹಂಗೂ ವಿಚಾರ ಮಾಡಿದಕ್ಕೆ ಬಿಡ್ತಾರೆ ಅಂತ ಹೇಳಿದ್ರು, ಹಂಗಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದು ನಾವು ಎಲ್ಲ ಎನ್ಕ್ವೈರಿ ಮಾಡೇನ. ಬಟ್ ಅಲ್ಲಿ ಹೋದ್ಮೇಲೆ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಇಲ್ಲ, ನಾವು ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಬಿಕಾಸ್ ಸರ್ಜರಿ ಆಗಿದೆ, ಆಲ್ಟಿಟ್ಯೂಡ್ ಲೆವೆಲ್ ಚೇಂಜ್ ಆಗುತ್ತೆ, ನೀವು ಫ್ಲೈ ಮಾಡಿದಾಗ ಆ ಟೈಮಲ್ಲಿ ನಿಮ್ಮ ಒಂದು ಸ್ಟಿಚಿಂಗ್ ಆಗಿರ್ಬೋದು ಅಥವಾ ಆಲ್ಟಿಟ್ಯೂಡ್ ಚೇಂಜ್ ಆದಾಗ ನಿಮಗೆ ವೆಯ್ಟ್ ಅನಿಸಿ ನಿಮ್ಮ ಒಂದು ಸ್ಟಿಚ್ ಓಪನ್ ಆಗಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಏರ್ಲೈನ್ಸ್ ಅವ್ರು ತಿಳಿಸಿದ್ರು. ತುಂಬ ಟೆನ್ಷನ್ ಆಯಿತು ನಮಗೆ. ಎಂಡ್ ಆಫ್ ದ ಡೇ ನಾವು ನಮ್ಮ ಮನೆಗೆ ಬಂದಮೇಲೆ ನಮ್ಗೆ ಇಲ್ಲೇ ನಮಗೆ ಕಂಫರ್ಟ್ ಅಂತ ಅನ್ಸೋದಲ್ವಾ, ನಮ್ಮೂರು ನಮ್ಮ ಮನೆ ಅನ್ನೋದು ಒಂದು ಕಂಫರ್ಟ್ ಇರುತ್ತೆ. ನೆಕ್ಸ್ಟ್ ಏನೇ ಆದರೂ ಇಲ್ಲಿ ಟ್ರೀಟ್ ಮಾಡಿಸ್ಕೋಬೋದು ನಾವು. ಸೊ ಅಲ್ಲಿ ಬಿಡಲಿಲ್ಲ, ಸ್ವಲ್ಪ ಎಲ್ಲ ಇದು ಮಾಡಿದ್ರು, ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರು, ಹಾಸ್ಪಿಟಲ್ ಕಾಲ್ ಮಾಡಿದ್ರು, ಎಲ್ಲ ಕೇಳಿದ್ರು, ಮತ್ತೆ ಎನ್ಕ್ವೈರಿ ಮಾಡಿದ್ರು. ಒಂದು 1 hour ನನಗೋಸ್ಕರನೇ ತುಂಬಾ ಡಿಲೇ ಆಯಿತು. ತುಂಬಾ ಎನ್ಕ್ವೈರೀಸ್ ಇತ್ತು ನನಗೆ. ಪ್ರಯಾರಿಟಿ ಚೆಕ್-ಇನ್ ಇತ್ತು, ಬಟ್ ಏನಂದರೆ ಎನ್ಕ್ವೈರಿ ಪೇಷಂಟ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ ಇದು ನನ್ನ ರಿಸ್ಕಲ್ಲೇ ನಾನೇ ಹೋಗ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಕನ್ಸೆಂಟ್ ಸೈನ್ ಫಾರ್ಮ್ ಹಾಕಿ ಮೆಡಿಕೇಶನ್ಸ್ ಅವ್ರ ಮುಂದೆ ನಾನು ತೊಗೊಂಡು ಮಾತ್ರೆ ನುಂಗಿ, ನಾನು ಪೇನ್ ಕಿಲ್ಲರ್ ನುಂಗಿ ಏನೇನು ಮಾಡಲಿ, ನಾನು ನುಂಗ್ಬಿಟ್ಟು ಫ್ಲೈಟ್ ಹತ್ರ ಕರ್ಕೊಂಡೋದ್ರು. ಪ್ರಯಾರಿಟಿ ಚೆಕ್-ಇನಲ್ಲಿ ನನಗೆ ಕರ್ಕೊಂಡು ಸೊ ವೀಲ್ ಚೇರಲ್ಲಿ ಕೂರಿಸಿದ್ರು. ಫ್ಲೈಟಲ್ಲಿ ಕೂತೆ ನಾನು. ಬಟ್ ಅವ್ರು ಹೇಳ್ದಂಗೆ ಇಟ್ ವಾಸ್ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಫ್ಲೈಟು ಟೇಕ್ ಆಫ್ ಆಗಬೇಕಾದ್ರೆ ಆಲ್ಟಿಟ್ಯೂಡ್ ಲೆವೆಲ್ ಗ್ರ್ಯಾಜುವಲಿ ಜಾಸ್ತಿ ಆಗ್ತಾ ಏನಾಯಿತು, ನನಗೆ ಕಾಲು ತುಂಬಾ ಪ್ರೆಷರ್ ಬಿತ್ತು. ಹೆವಿ ಅಂದರೆ ಹೆವಿ ಟೈಟ್, ಬ್ರೀತ್ ಆಗ್ತಾ ಇಲ್ಲ ಕಾಲು, ನಂಗೆ ಅಷ್ಟೊಂದು ಟೈಟ್ ಆಯಿತು. ಮತ್ತು ಲ್ಯಾಂಡ್ ಆಗಬೇಕಾದ್ರೂ ನನಗೆ ಫುಲ್ಲು ಪಟ್ ಅಂತ ಲೂಸ್ ಆಗಿರುವಂಥ ಫೀಲ್ ಸಿಕ್ತು ನನಗೆ ಕಾಲು, ಸರ್ಜರಿ ಆಗಿರೋ ಜಾಗ. ಬಿಕಾಸ್ ಅದು ಒಂದು ಗಾಳಿ ಆಡ್ತಾ ಇಲ್ಲ, ಇನ್ನೊಂದು POP ಇದೆ ಕಾಲಲ್ಲಿ. ಸೊ ಎಲ್ಲನೂ ನನಗೆ ಅಲ್ಲೂ ಸ್ವಲ್ಪ ಸ್ಟ್ರೈನ್ ಕೊಡ್ತು ನನಗೆ. ಆವಾಗ ಅರ್ಥ ಆಯ್ತು, ಹೌದು ಸರ್ಜರಿ ಪೇಷಂಟ್ ಫ್ಲೈಟಲ್ಲಿ ಓಡಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ, ಯಾರಾದರೂ ಸರ್ಜರಿ ಇದ್ದರೆ ದಯವಿಟ್ಟು ಮಾಡಿಸ್ಕೊಂಡಿದ್ರೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಡಿ. ಬಿಕಾಸ್ ಇಟ್ ವಾಸ್ ಹಾರಿಬಲ್ ಪೇಯ್ನ್. ನಾನು ಫೇಸ್ ಮಾಡಿಬಿಟ್ಟೆ, ಅದನ್ನೂ ಫೇಸ್ ಮಾಡಿಬಿಟ್ಟೆ ನಾನು. ಸೊ ಎನಿವೇಸ್ ಬೆಂಗಳೂರಿಗೆ ಬಂದ್ವಿ, ಆಂಬುಲೆನ್ಸಲ್ಲಿ ಕರ್ಕೊಂಬಂದರು. ಆಮೇಲೆ 3ನೇ ಫ್ಲೋರು ನಿಖಿಲ್ ಬ್ರೋ ಎಲ್ಲರೂ ಬಂದಿದ್ರು, ನನ್ನನ್ನು ಎತ್ತಿದ್ರು, ಕಷ್ಟ ಇದೆ ಸ್ಟ್ರಕ್ಚರಲ್ಲಿ ಎತ್ತಿದ್ರು. ಬಂದೆ ಮನೆಗೆ. ಆಮೇಲೆ ಡ್ರೆಸ್ಸಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಮನೆಗೆ ಬಂದು ಡ್ರೆಸ್ಸಿಂಗ್ ಮಾಡ್ತಾಯಿದ್ರು ನನಗೆ. ಅದು ಹೇಳಿದ್ನಲ್ಲ ಉಂಡಾಗಿತ್ತದು. ಗ್ರ್ಯಾಜುವಲಿ 2-3 ಡೇಸ್ ಅವರು ನನಗೆ ಇದು ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ರು. ಕ್ಲೀನ್ ಬಂದು ಮನೆಗೆ ಮಾಡ್ತಾ ಇದ್ರು ನನಗೆ. ಸೊ ಮನೆಯಲ್ಲಿ ಬಂದು ಡ್ರೆಸ್ಸಿಂಗ್ನ ಮಾಡ್ತಾ ಇದ್ರು. ಒಂದು 3-4 ದಿನ ಆದಮೇಲೆ ಅದೇನಾಯಿತು, ನನಗೆ ಪಸ್ಸು ಮತ್ತೆ ಸುರಿಯೋದಕ್ಕೆ ಶುರುವಾಯಿತು ನನಗೆ. ಆ ಡ್ರೈನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಕಳಿಸಿದ್ರು ನನಗೆ ಹಾಸ್ಪಿಟ್ಲಲ್ಲಿ, ಏನೂ ಹಾಕಿರಲಿಲ್ಲ. ಬಟ್ ಇಲ್ಲಿ ಬಂದು ಡ್ರೆಸ್ಸಿಂಗ್ ಮಾಡ್ತಾಯಿದ್ರು. ಮನೆಗೆ ಬಂದು ಇವಾಗ ಸಿಸ್ಟರ್ ಬ್ರದರ್ ಅಂತ ಈ ಮನೆಗೆ ಬಂದು ಟ್ರೀಟ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಕೆಲವೊಂದಷ್ಟು ಜನ ಇರ್ತಾರೆ. ಸೊ ನಮ್ಮ ಅಪ್ಪಂದು ಫ್ರೆಂಡ್ ಕಡೆಯಿಂದ ನಮ್ಗೆ ರೆಕಮೆಂಡೇಶನ್ ಸಿಕ್ಕಿ ಅವ್ರ ಮನೆಗೆ ಬಂದು ಮಾಡ್ತಿದ್ರು, ಕ್ಲೀನಾಗಿ ಮಾಡ್ತಿದ್ದಾರೆ, ಏನು ತೊಂದರೆ ಇಲ್ಲ. ಐಟಮ್ಸ್ ಎಲ್ಲ ನಾವೇ ತರಬೇಕಿತ್ತು. ಬೆಟಾಡಿನ್ನು, ಅದು NS, ಬ್ಯಾಂಡೇಜಸ್ಗಳು, ಟೇಪ್ಗಳು ಅದೆಲ್ಲ ತರಬೇಕು, ತಂದ್ಕೊಟ್ಟಿದ್ರು, ಎಲ್ಲ ಮಾಡ್ತಿದ್ವಿ. 2-3 ಡೇಸ್ ಆದಮೇಲೆ ಆ ಪಸ್ ಏನಾಯಿತು, ಫುಲ್ಲು ಲೀಕೇಜ್ ಆಗೋಕ್ಕೆ ಶುರುವಾಗಿತ್ತು. ಬೆಡ್ಡೆಲ್ಲ ಪಸ್ ಆಗ್ತಿತ್ತು, ಇರಿಟೇಷನ್ನು, ಕಡ್ತ ಎಲ್ಲ ಶುರುವಾಗೋಕ್ಕೆ ಶುರುವಾಯಿತು. ನೆಕ್ಸ್ಟ್ ಡೇ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡಿದೆ, ಬೇಗ ಬನ್ನಿ ಒಂಚೂರು ನೋಡೋಣ, ಇದೇನೋ ಇರಿಟೇಷನ್ ಆಗ್ತಾಯಿದೆ ಅಂತ. ಬಂದರು. ಬಂದು ಕ್ಲೀನ್ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಹಿಂಗೆ ಟ್ಯಾಪ್ ಮಾಡಿ ತೋರಿಸ್ತಾ ಇದ್ದಾರೆ. ಸೌಂಡ್ ಬರ್ತಾಯಿತ್ತು, ಪಟ್ ಅಂತ ಸೌಂಡ್ ಬರ್ತಾಯಿತ್ತು. ಆ ಉಂಡು ತುಂಬಾ ಪಸ್ ಫಾರ್ಮೇಷನ್ ಆಗಿತ್ತು. ಅವ್ರಂದ್ರೆ ಹಾಸ್ಪಿಟಲ್ಗೆ ಇಮಿಡಿಯೇಟಾಗಿ ಹೋಗಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾಯಿದೆ ಇದು, ಸೊ ಒಂದ್ಸತಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳಿ ಹೇಳಿದ್ರು ನನಗೆ ಬ್ರದರು. ಆಯಿತು ಅಂತ ಅಂದ್ಬಿಟ್ಟು ನಾವು ಡಿಲೇನೇ ಮಾಡಿದ್ರೆ, ಸೆಕೆಂಡ್ ಥಾಟು ತೊಗೊಳ್ದಿರೆ ಅವತ್ತು ನಾವು ಅಂದ್ಕೊಂಡ್ವಿ ಇದು ಆರ್ಥೋಗೆ ಸಂಬಂಧಪಟ್ಟಿದಲ್ವಾ, ಇದು ಸ್ಕಿನ್ ಅಂತ ಗೊತ್ತಿಲ್ಲ, ಆರ್ಥೋಗೆ ಏನೋ ಒಳಗಡೆಯಿಂದ ಏನೋ ಪಸ್ಸಾಗಿರ್ಬೋದು, ಮೂಳೆಯಿಂದ ಅಂತ ಏನೋ ಥಿಂಕಿಂಗ್ ನಮ್ಗಳಿಗೆ. ಸೊ ಆ್ಯಸ್ ಅ ಕಾಮನ್ ನಮಗೆ. ಸೊ ನಾವೇನು ಮಾಡಿದ್ವಿ, ನನ್ನ ಆರ್ಥೋಪಿಡಿಕ್ ಡಾಕ್ಟರ್ ಡಾಕ್ಟರ್ ವಾಸುದೇವ್ ಪ್ರಭು ಅಂತ ಹೇಳಿಬಿಟ್ಟು ಅವರು, ನನ್ನ ಆರ್ಥೋಪಿಡಿಕ್ ನಂದು ಏನೇ ಬೆನ್ನುವು ಅಥವಾ ಮನೇಲಿ ಯಾರದೇ ಅಂತ ಅಂದರೆ ಈಸ್ ಅ ಫ್ಯಾಮಿಲಿ ಡಾಕ್ಟರ್. ಅಪೋಲೋ ಶೇಷಾದ್ರಿಪುರಮಲ್ಲಿ ಟೈಅಪ್ ಆಗಿದ್ದಾರೆ. ಅವ್ರದ್ದು ಪರ್ಸ್ನಲ್ ಕಾಂಟ್ಯಾಕ್ಟ್ ನನ್ನ ಹತ್ರ ಇತ್ತು. ಸೊ ಬಿಕಾಸ್ ಈಸ್ ಅ ಫ್ಯಾಮಿಲಿ ಡಾಕ್ಟರ್. ಅವ್ರಿಗೆ ಕಾಲ್ ಮಾಡಿ ಹಿಂಗೆ ಆಗಿದೆ ಅಂತ ಹೇಳಿ ಫೋಟೋ ವಿಡಿಯೋ ಕಳಿಸ್ತೀವಿ. ಇಲ್ಲ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬಾ ನೀನು, ಡಿಲೇ ಮಾಡಬೇಡ ಅಂತ ಡಾಕ್ಟರ್ ಅಂದರು. ಸೊ ಇಮಿಡಿಯೇಟಾಗಿ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ವಿ, ಮತ್ತೆ 3 ಫ್ಲೋರ್ ಇಳಿಸಿದ್ರು. ಹೋದ್ವಿ. ಮತ್ತು ಹೋಗಿದ ತಕ್ಷಣ ನೋಡಿಬಿಟ್ಟು ಏನು ಕಾಲು ಹಿಂಗೆ ಮಾಡ್ಕೊಂಬಂದಿದ್ಯಾ ಅಂತ ಹೇಳಿ ಡಾಕ್ಟರು ತುಂಬ ಶಾಕಲ್ಲಿ ನೋಡಿದ್ರು. ಬಿಕಾಸ್ ನನ್ನ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿತ್ತು. ಅದಾದಮೇಲೆ ಇಲ್ಲ ಇದು ಮೂಳೆಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಇದು ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿಬಿಟ್ಟು ಡಾಕ್ಟರ್ ಪ್ರದೀಪ್ ಅಂತ ಹೇಳಿಬಿಟ್ಟು ಅವರಿಗೆ ಈ ಒಂದು ಕೇಸ್ನ ವರ್ಗಾವಣೆ ಮಾಡ್ತಾರೆ. ಆರ್ಥೋಯಿಂದ ಸ್ಕಿನ್ನಿಗೆ ಹೋದೆ ನಾನು. ಸ್ಕಿನ್ ಡಾಕ್ಟ್ರು ಬರ್ತಾರೆ. ಆ ಪಸ್ಸಾಗಿತ್ತಲ್ಲ ಆ ಜಾಗನ ಗ್ಲೌಸ್ ಹಾಕ್ಕೊಂಡು ಲಿಟ್ರಲಿ ಕೈ ಒಳಗೆ ಹಾಕಿ ಹಿಂಗೆ ಅಲ್ಲಾಡಿಸಿ ಆ ಸ್ಕಿನ್ನನ್ನು ನನ್ನ ಕಣ್ಣು ಮುಂದೆನೇ, ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿದ್ದೆ ನಾನು, ಅದನ್ನು ಹಿಂಗೆ ಓಪನ್ ಮಾಡ್ತಾರೆ. ನನಗೆ ಕಾಲಿನ ಪೂರ್ತಿ ಸೆನ್ಸೇಷನ್ ಕಳ್ಕೊಂಡಿರ್ತೀನಿ. ಫುಲ್ ಅಪ್ಪರ್ ಪಾರ್ಟಿಂದ ಆಲ್ಮೋಸ್ಟ್ ಪ್ರೈವೇಟ್ ಪಾರ್ಟ್ ಕೆಳಗಡೆಯಿಂದ ಪಾದದವರೆಗೂ ಸೆನ್ಸೇಷನ್ ಹೋಗಿರುತ್ತೆ. ಕಾಲು ತುಂಬ ವೆಯ್ಟ್ ಆಗ್ತಿರುತ್ತೆ, ಕಾಲು ಮೂಮೆಂಟ್ ಆಗ್ತಾರಲ್ಲ, ಫುಲ್ ದಪ್ಪ ಆಗಿರುತ್ತೆ, ಫುಲ್ ದಪ್ಪ ಗುಂಡಕ್ಕಾಗಿರುತ್ತೆ ಕಾಲು. ಈ ತೊಡೆಯೆಲ್ಲ ಎಷ್ಟಿಷ್ಟು ದಪ್ಪ ಆಗಿಬಿಟ್ಟಿರುತ್ತೆ. ಸೊ ಆ ಲೆವೆಲ್ಗೆ ಇನ್ಫೆಕ್ಷನ್ ಜಾಸ್ತಿ ಆಗಿರುತ್ತೆ. ಅವರಂದರು
ಇಲ್ಲ ನೀನು ಇಮಿಡಿಯೇಟ್ ಆಗಿ ಇವತ್ತು ಅಡ್ಮಿಟ್ ಆಗಬೇಕು, ಇಮಿಡಿಯೇಟ್ ಇವತ್ತು ಸರ್ಜರಿ ಆಗುತ್ತೆ, ಅದು ಎಮರ್ಜೆನ್ಸಿ ಆಗಿದೆ ನಿನಗೆ ಕಾಲು ಅಂತ. ಆ ಟೈಮಲ್ಲಿ ಬ್ಲಡ್ ಟೆಸ್ಟು, ಶುಗರು, BP ಎಲ್ಲ ಟೆಸ್ಟ್ ಮಾಡಿದಾಗ ನಂದು WBC RBC ಎಲ್ಲ ಬಿಲೋ 10,000 ಬಂದಿತ್ತು, ಶುಗರ್ 70ಗೆ ಬಂದಿತ್ತು. ಸೊ ಗ್ರ್ಯಾಜುವಲಿ ನನ್ನ ಬಾಡಿ ನನ್ನ ಮಾತನ್ನ ಕೇಳ್ತಾ ಇರಲಿಲ್ಲ. ನಾನು ಮೆಂಟಲಿ ಸ್ಟ್ರಾಂಗ್ ಇರ್ಬೋದು, ಬಟ್ ಬಾಡಿ ಕಂಟ್ರೋಲಲ್ಲಿ ಇರಲಿಲ್ಲ. ಬಾಡಿ ಫುಲ್ಲು ವೀಕ್ ಆಗೋಗಿತ್ತು ನನಗೆ. ಯಾವ ಲೆವೆಲ್ಗೆ ಅಂದರೆ ಏನು ರಿಯಾಕ್ಟ್ ಆಗ್ತಾ ಇಲ್ಲ ಬಾಡಿ ಒಳಗೆ, ನನಗೆ ಏನಕ್ಕೂ ರಿಯಾಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಸರ್ಜರಿಗೆ ರೆಡಿ ಮಾಡಿದ್ರು. ಅಪೋಲೋ ಶೇಷಾದ್ರಿಪುರಮಲ್ಲೇ ಅವತ್ತು ಸರ್ಜರಿ ಮಾಡಿದ್ರು ನನಗೆ. ಸರ್ಜರಿ ಮಾಡಿ ಆಚೆ ಬಂದಮೇಲೆ ಡಾಕ್ಟರ್ ಹೇಳಿದಿಷ್ಟೇ ಅಂತೆ, ಗ್ಯಾಂಗ್ರೀನ್ ಆಗಿತ್ತು ನನ್ನ ಕಾಲು ಅಂತ ಹೇಳ್ಬಿಟ್ಟು. ಸೊ ಗ್ಯಾಂಗ್ರೀನ್ ಅಂದರೆ ಶುಗರ್ ಇರೋರ್ಗೂ ಬರುತ್ತೆ, ಶುಗರ್ ಇಲ್ಲದೇ ಇರೋರ್ಗೂ ಬರುತ್ತೆ. ಗ್ಯಾಂಗ್ರೀನ್ ಏನು ಅಂತ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಆನ್ ಇನ್ಫೆಕ್ಷನ್. ಸಿವಿಯರ್ ಇನ್ಫೆಕ್ಷನ್ ಆದಾಗ ಗ್ಯಾಂಗ್ರೀನ್ ಅನ್ನೋ ಒಂದು ಹೆಸರು. ಒಂದು ಬ್ಯಾಕ್ಟೀರಿಯಾ ತಿನ್ಕೊಂತ ಬರ್ತಾ ಇರುತ್ತೆ ಮಾಂಸನ. ಅದು ಸ್ವಲ್ಪ ಜನ ಜಾಸ್ತಿ ಬಿಟ್ಟರೆ ಮೂಳೆ ತಿನ್ಕೊಂಬರುತ್ತೆ ಬ್ಯಾಕ್ಟೀರಿಯಾ. ಬಟ್ ನಂದಿನ್ನು ಮಾಂಸ ತಿನ್ಕೊಂಬಂದಿತ್ತು, ಮೂಳೆ ಟಚ್ ಆಗಿರಲಿಲ್ಲ. ಆಲ್ಮೋಸ್ಟು ಕ್ಯಾವಿಟಿ ಆಗೋಗಿತ್ತು. ತೊಡೆ ಮೇಲೆ ತೊಡೆ ಪಾರ್ಟ್ವರೆಗೂ ನನಗೆ ಕ್ಯಾವಿಟಿ ಆಗಿ ಕೈ ಹೋಗುವಷ್ಟು ತೂತಾಗಿತ್ತು ಅಂತ ಹೇಳಿದ್ರು. 2 ಲೀಟ್ರ್ ಪಸ್ನ ತೆಗ್ದಿದ್ದಾರಂತೆ ನನ್ನ ಕಾಲಿಂದ. ಸೊ ಸರ್ಜರಿ ಟೈಮ್ OT ಟೈಮಲ್ಲಿ ಹೇಳದಂತೆ ಡಾಕ್ಟ್ರ್ ಆಚೆ ಬಂದಮೇಲೆ. ಸೊ 2 ಲೀಟರ್ಸ್ ಪಸ್ನ ರಿಮೂವ್ ಮಾಡಿದ್ದೀವಿ. ಅಷ್ಟು ಸಿವಿಯರ್ ಇನ್ಫೆಕ್ಷನ್ ಆಗಿತ್ತು ಅವಳಿಗೆ. 2 ಡೇಸ್ ಬಿಟ್ಟಿದ್ರೆ ಕಾಲು ಹುಳ ಬಂದು ಕಾಲು ಕಳ್ಕೊತಿದ್ಲು ಅವಳು ಅಂತ ಹೇಳಿದ್ರಂತೆ. ಆ ಲೆವೆಲ್ಗೆ ಸಿವಿಯರ್ ಇನ್ಫೆಕ್ಷನ್ಸ್ ಆಗಿತ್ತು ನನಗೆ. ಸೊ ಆಮೇಲೆ ನನಗೆಲ್ಲ ಎಚ್ಚರ ಆಗಿ ನಾನು ವಾರ್ಡಿಗೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಏನು ಎತ್ತ ಅಂತ ಡಾಕ್ಟರ್ ಬಂದು ಚೆಕಪ್ ಬರ್ತಾ ಇರ್ತಾರಲ್ಲ ನನಗೆ ಚೆಕಿಂಗ್. ಅವಾಗ ನಾನು ಕೇಳಿದಾಗ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗಿತ್ತು ನಿನ್ನ ಕಾಲಲ್ಲಿ, ಅದಕ್ಕೆ ಏನಾಗಿತ್ತು, ವೂಂಡ್ ಬಿದ್ದಿರೋ ಫೋಟೋ ವಿಡಿಯೋಸ್ ಏನಾದರೂ ಇದೆ ತೋರಿಸು ಅಂತ ಹೇಳಿದ್ರು. ಸೊ ಏನಿರಲಿಲ್ಲ, ಅದು ಬ್ಲೀಡಿಂಗ್ ಆಗಿರೋದು ಫೋಟೋ ಇತ್ತು, ಅದನ್ನು ತೋರಿಸಿದೆ. ಮತ್ತು ಈ ಥರ ಮನೇಲಿ ಇದಕ್ಕೆ ಪರಿಸ್ಥಿತಿ ತೋರಿಸಿದೆ. ಬಿಫೋರ್ ಹೆಂಗಿತ್ತು ನನಗೂ ಗೊತ್ತಿಲ್ಲ ಅಲ್ವಾ, ಬಿದ್ದಾಗೂ ಫೋಟೋ ಇರಲಿಲ್ಲ. ಆಮೇಲೆ ಪ್ಯಾಂಟ್ ಹಾಕಿದ್ದೆ, ಅದು ಒಳಗೆ ಹೆಂಗೆ ಕಿತ್ತೋಗಿದೆ ಅಂತ ಗೊತ್ತಿಲ್ವಲ್ಲ, ನಮ್ಗೆ ಏನು ಹೊಡೆದಿದೆ ಅಂತ ಗೊತ್ತಿಲ್ವಲ್ಲ. ಸೊ ಅದಾದಮೇಲೆ ಹಿಂಗೆಲ್ಲ ಆಯಿತು. ಇಲ್ಲ ಇದು ಸಿವಿಯರ್ ಆಗಿತ್ತು, ತೆಗ್ದಿದ್ದೀವಿ ಇವಾಗ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ರು. ಆ್ಯಂಡ್ ಆಲ್ಸೋ ಒಂದು ಅಲ್ಲಿ ಹಾಸ್ಪಿಟಲಲ್ಲಿ ನನಗೆ ಈ ಥರ ಇನ್ಫೆಕ್ಷನ್ಸ್ ಮಾಡಿರೋದು ಅಂತಲೂ ಅವರು ಅದನ್ನು ಹೇಳಿದ್ರು. ಅಲ್ಲಿ ಕೇರ್ ಮಾಡಿಲ್ಲ, ಅಲ್ಲಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಬರೀ ಮೂಳೆಗೆ ಮಾತ್ರ ನೋಡಿದ್ದಾರೆ, ಬಟ್ ಸ್ಕಿನ್ನಿಗೆ ಟ್ರೀಟ್ ಮಾಡಿಲ್ಲ. ಎಮರ್ಜೆನ್ಸಿ ಅಂದಾಗ ಅವ್ರು ಮೂಳೆ ಮಾತ್ರ ನೋಡ್ತಾರೆ, ಆ ಸ್ಕಿನ್ ಎಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ, ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದು ಡೆಡ್ ಆಗಿ ಹೋಗಿ ಕಂಪ್ಲೀಟ್ ಒಳಗೆ ಹೋಗ್ಬಿಟ್ಟಿದೆ ಅಂತ. ಸೊ ಒಂದು ಡಾಕ್ಟರ್ ಮಿಸ್ಟೇಕು ಇತ್ತು ಇಲ್ಲಿ. ಇನ್ನೊಂದು ಕ್ಲೀನ್ಲಿನೆಸ್ ಮೊದಲೇ ಇಲ್ಲ ಅಂತ ಹೇಳಿದೆ ನಾನು, ಎಲ್ಲನೂ ನನಗೆ ಇಂಪ್ಯಾಕ್ಟ್ ಆಯಿತು. ಸೊ ಇದು ಸರ್ಜರಿ ಮಾಡಿದ್ರು ಕಂಪ್ಲೀಟ್ಲಿ ನನಗೆ ಮಂಡಿಯಿಂದ ಕೆಳವರೆಗೂ 1 ಇಂಚು ಮೂಳೆಯಷ್ಟು ಕತ್ತರಿಸಿದ್ರು. ಸೊ ಕಟ್ ಮಾಡಿ ಕಂಪ್ಲೀಟಾಗಿ ಎಲ್ಲ ಡೀಪಾಗಿ ಕ್ಲೀನ್ ಮಾಡಿ ಮತ್ತು ನನ್ನ ಆಲ್ಮೋಸ್ಟ್ 4-5 ಡೇಸ್ ಹಾಸ್ಪಿಟಲೈಸೇಷನ್ ಆಗಿದೆ. ನಾನು ಹಾಸ್ಪಿಟಲಲ್ಲೇ ಇದ್ದೆ. ಆದಮೇಲೆ ಡಿಸ್ಚಾರ್ಜ್ ಮಾಡಿದ್ರು, ಮತ್ತೆ ಬಂದೆ. ಅದಾದಮೇಲೆ ಸೆಕೆಂಡ್ ಸರ್ಜರಿ, ಇದು 2ನೇ ಸರ್ಜರಿ. ಒಂದು ಫ್ಯಾಕ್ಚರ್ ಆಗಿದ್ದಾರೆ, ಸೆಕೆಂಡು ನನಗೆ ಇದು ಗ್ಯಾಂಗ್ರೀನ್ ಆಯಿತು. ಈ ಗ್ಯಾಂಗ್ರೀನ್ ಪಾರ್ಟ್ ಏನಿದೆ, ಈ ಪಾರ್ಟು ಸ್ಕಿನ್ನು ನಮಗೆ ಬೆಳೆಯೋದಿಲ್ಲ. ಇದಕ್ಕೆ ವ್ಯಾಕ್ಯೂಮ್ ಅಂತ ಹೇಳ್ಬಿಟ್ಟು ಒಂದು ಮಿಷಿನ್ನ ಫಿಕ್ಸ್ ಮಾಡಿ ಕಳಿಸಿದ್ರು, ವ್ಯಾಕ್ಯೂಮ್ ಹಾಕಿದ್ರು. ಅದರಿಂದ ಬ್ರೀತ್ ಆಗಿ ಕೆಟ್ಟ ರಕ್ತ, ಕೆಟ್ಟ ಪಸ್ಸೆಲ್ಲ ಏನಿತ್ತು, ಎಕ್ಸ್ಟ್ರಾ ಏನಿತ್ತು ಅದೆಲ್ಲ ಫ್ಲೂಯಿಡ್ ಎಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ವ್ಯಾಕ್ಯೂಮಿಂದ ನನಗೆ ಮಸಲ್ ಗ್ರೋ ಆಗೋದಕ್ಕೆ ಸಹಾಯ ಮಾಡ್ತು. ಸೊ ಇದಾದ್ಮೇಲೆ ಆ ವ್ಯಾಕ್ಯೂಮ್ ಒಂದ್ಸತಿ ಡ್ರೆಸ್ಸಿಂಗ್ ಹೋದ್ರೆ 15,000 ರೂಪಾಯಿ ನಾವು ಕಟ್ಟಬೇಕಾಗಿತ್ತು. ಬರೀ ಆ ಮಿಷಿನ್ಗೆ 15,000 ರೂಪಾಯಿ ಕಟ್ಟಬೇಕಾಗಿತ್ತು. ತುಂಬಾ ಕಷ್ಟ ಆಯಿತು. ಫೈನಾನ್ಷಿಯಲಿನೂ ಇಲ್ಲ ಅಂತ ಹೇಳ್ತೀರಾ, ಆಂಬುಲೆನ್ಸ್ ಅವ್ರಿಗೆ ಒಬ್ರಿಗೆ ನನ್ನ ನೆತ್ತಕ್ಕೆ 500 ರೂಪಾಯಿ ಕೊಡಬೇಕಾಗಿತ್ತು. ಈ ಥರ ಪರಿಸ್ಥಿತಿ ತುಂಬಾ ಅಂದರೆ ತುಂಬಾ ಕಷ್ಟ ಆಯಿತು ಫೈನಾನ್ಷಿಯಲಿನೂ. ಇದೆಲ್ಲ ಆದಮೇಲೆ ನನಗೆ ಹೇಳಿದರು ಸ್ಕಿನ್ನು ಬೆಳೆಯೋದಿಲ್ಲ, ಮೇಲೆ ಮಾಂಸ ಬೆಳೆಯುತ್ತೆ, ಸ್ಕಿನ್ ಬೆಳೆಯೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಆಮೇಲೆ ನನಗೆ ಇನ್ನೊಂದು 3ನೇ ಸರ್ಜರಿ ಆಯಿತು. ಇದೇನು ಅಂತಂದರೆ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಕರೀತಾರೆ. ಸ್ಕಿನ್ ಗ್ರಾಫ್ಟಿಂಗ್ ಅಂದರೆ ಏನು ಅಂದರೆ ಮನುಷ್ಯನಿಗೆ ಮಾಂಸ ಅತಿ ಹೆಚ್ಚು ಬೆಳೆಯೋದು ಒಂದು ತೊಡೆಯಲ್ಲಿ, ಒಂದು ಕುಂಡಿಯಲ್ಲಿ. ಓಕೆನಾ, ಅಂದರೆ ಮನುಷ್ಯರು ಎಲ್ಲರಿಗೂ ಅಷ್ಟೇ ಅತಿ ಹೆಚ್ಚು ಸ್ಕಿನ್ ಸಿಗೋದು ಅಲ್ಲೇನೆ, ಫ್ಲೆಶ್ ಸಿಗೋದು ಅಲ್ಲೇನೆ. ಸೊ ನಮಗೆ 7 ಲೇಯರ್ಸ್ ಆಫ್ ಸ್ಕಿನ್ ಇರುತ್ತೆ ಎಲ್ಲರಿಗೂ. ಅದರಲ್ಲಿ 2 ಲೇಯರ್ಸ್ ಆಫ್ ಸ್ಕಿನ್ನನ್ನು ಕಟ್ ಮಾಡ್ತಾರೆ. ಈ ಸೌತೆಗೆ ಸಿಪ್ಪೆ ಒರಿತಾರಲ್ಲ ಆ ಥರ ಒರಿತಾರೆ. ಒರೆದ್ಬಿಟ್ಟು ಅದಕ್ಕೆ ಮೆಡಿಕೇಶನ್ಸ್ ಎಲ್ಲ ಏನೇನೋ ಮಾಡ್ತಾರೋ ಪ್ರೊಸೀಜರ್ಸ್ಗಳಿರುತ್ತೆ. ಯಾವ ಜಾಗದಲ್ಲಿ ನಮಗೆ ವೂಂಡ್ ಆಗಿದೆ ಆ ಜಾಗದಲ್ಲಿ ಆ ಸ್ಕಿನ್ನನ್ನು ಹಾಕಿ ಪ್ಯಾಚ್ ಮಾಡ್ತಾರೆ. ಓಕೆನಾ, ಈ ಪ್ಯಾಚ್ ವರ್ಕ್ನ ಇವಾಗ ಮಾಡಿದ್ದಾರೆ 3ನೇ ಆಪರೇಷನ್. ಇದು ಸ್ಕಿನ್ ಗ್ರಾಫ್ಟಿಂಗ್. ಇವಾಗ ನಾನು ತೊಡೆ ರೈಟಿಂದ ತೆಗಿತೀನಿ ಅಂದರು, ನಾನು ಅಂದರೆ ರೈಟಿಂದ ತೆಗಿಬೇಡಿ, ಬಿಕಾಸ್ ನನಗೆ ಬೆಡ್ ಪ್ಯಾನ್ ಕೊಡಬೇಕು ಅಥವಾ ನನಗೆ ಏನಾದರೂ ಸ್ಟ್ರೆಂತ್ ಬೇಕು ಅಂದರೆ ರೈಟ್ ಒಂದೇ ಇರೋದು ನನಗೆ. ಸೊ ರೈಟ್ ಟಚ್ ಮಾಡಿಬಿಡಿ, ಲೆಫ್ಟಲ್ಲೇ ಕಟ್ ಮಾಡಿ ಲೆಫ್ಟಿಗೆ ಹಾಕಿ ಅಂತ ನಾನು ಡಾಕ್ಟರ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಲೆಫ್ಟ್ ಲೆಗ್ಗಲ್ಲೇ ತೊಡೆಯಲ್ಲಿ ಕಿತ್ತಿ ಲೆಫ್ಟ್ ಲೆಗ್ ಕೆಳಗಡೆ ನನಗೆ ಪೇಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಲೆಫ್ಟ್ ಲೆಗ್ಗು ಈಗ ಕಂಪ್ಲೀಟ್ಲಿ ರಿಕವರಿ ಆಗುವಂಥ ಸ್ಟೇಜಲ್ಲಿದೆ. ಇದು ಹಾಕಿ ಬಹುಶಃ ಇವಾಗ ಅದು ನಾನು ವಿಡಿಯೋ ನೋಡೋಷ್ಟೊತ್ತಿಗೆ ಬಹುಶಃ ಇದೆಲ್ಲ ರಿಮೂವ್ ಆಗಿರುತ್ತೆ ನನಗೆ ಬ್ಯಾಂಡೇಜ್ ಎಲ್ಲ. ಸೊ ಇದು ಆಲ್ಮೋಸ್ಟ್ ಒಂದು 20 ದಿನ ಬೇಕು ಇದನ್ನ ಕಂಪ್ಲೀಟಾಗಿ ಬ್ಯಾಂಡೇಜ್ ರಿಮೂವ್ ಮಾಡೋಕ್ಕೆ. ಹೀಲ್ ಆಗ್ತಾ ಇದೆ, ಸ್ಕಿನ್ ಎಲ್ಲ ಬರ್ತಾ ಇದೆ. ಆ್ಯಂಡ್
ಪಿನ್ ಅದು ಸ್ಟಿಚ್ ಹಾಕ್ತಾರಲ್ಲ, ಸ್ಟಿಚ್ ಹಾಕಲ್ಲ, ಪಿನ್ ಹೊಡೆದಿದ್ರು, ಪಿನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡಿದ್ದಾರೆ. ಸೊ ಮಿಷಿನ್ಸ್ ವ್ಯಾಕ್ಯೂಮ್ ಎಲ್ಲ ಒಂದೇ ಸತಿ ಹಾಕಿದ್ದು ಅದನ್ನು ರಿಮೂವ್ ಮಾಡಿದ್ದಾರೆ. ಏನೂ ಇಲ್ಲ, ಈಗ ಆರಾಮಾಗಿದ್ದೀನಿ. ಬಟ್ ಏನಂದ್ರೆ ಬ್ಯಾಂಡೇಜ್ ಇದೆ ಕಾಲಲ್ಲಿ, ನಡೆಯೋದಕ್ಕೆ ಇನ್ನೂ ಪ್ರೆಷರ್ ಕೊಡೋಕ್ಕಾಗಲ್ಲ, ಬಿಕಾಸ್ ಫ್ರಾಕ್ಚರ್ ಒಂದಿದೆ ಆ್ಯಂಡ್ ಮಂಡಿಯಲ್ಲಿ ಇದು ಏಟಾಗಿರೋದ್ರಿಂದ ಮಂಡಿ ಮಡ್ಸಂಗಿಲ್ಲ ನಾನು. ಸೊ ಫಿಸಿಯೋಥೆರಪಿ ಮಾಡಿ ಗ್ರ್ಯಾಜುವಲಿ ನಾನು ಇವಾಗ ಸ್ಟ್ರೆಂಥನಿಂಗ್ ತಗೊಂಡು ನಂತರ ಐ ಥಿಂಕ್ ಐ ಕ್ಯಾನ್ ಬೆಂಡ್ ಮೈ ನೀ ಅಂತ ಅನ್ಸುತ್ತೆ. ಸೊ ಟೈಮ್ ತಗೊಳುತ್ತೆ. ಇದು 3ನೇ ಸರ್ಜರಿ ಆಯಿತು. ಇದಾದ್ಮೇಲೆ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ, ಈ ಕೈ ಸಮೇತ ನಮ್ಗೆ ಇವಾಗ ರಾಂಗ್ ಸರ್ಜರಿನ ಮಾಡಿದ್ದಾರೆ. ಈ ಕೈ ನನಗೆ ತಿರುಗ್ತಾ ಇಲ್ಲ. ಸೊ ಈ ತರ ಹಿಂಗೆ ಸ್ಟ್ರೈಟ್ ಹಿಂಗಾಗಲ್ಲ ನೋಡಿ, ಹಿಂಗಾಗಲ್ಲ ನನ್ನ ಕೈ, ಹಿಂಗಾಗಲ್ಲ. ಇದು ಮಾತ್ರ ಅಲ್ಲ, ಇದು ಪೂರ್ತಿ ಕೈ ತಿರುಗಲ್ಲ. ಈ ವಿಡಿಯೋದಲ್ಲಿ ನಿಮ್ಮ ಕೈ ಚಿಕ್ಕದಂತ ಹಿಂಗೆ ಮಾಡ್ತಾ ಇದೀನಿ ಅಷ್ಟೇ, ಕೈ ತಿರುಗ್ತಾ ಇಲ್ಲ. ಇದಕ್ಕೆ ಎಕ್ಸ್ರೇ ಮಾಡಿದ್ರು, ನರ್ವ್ ಟೆಸ್ಟ್ ಎಲ್ಲ ಮಾಡಿದ್ರು, ಏನೇನೋ ಟೆಸ್ಟ್ ಮಾಡಿದ್ರು. ಇಲ್ಲಿ ಅಪೋಲೋದಲ್ಲೇ ಟೆಸ್ಟ್ ಮಾಡಿದ್ರು. ನನಗೆ ಆರ್ಥೋಪಿಡಿಕ್ ನೋಡ್ತಾ ಇದ್ದಾರೆ ಕೈನ, ಒಂದ್ ಕಡೆ ಸ್ಕಿನ್ ನೋಡ್ತಾ ಇದ್ದಾರೆ, ಒಂದ್ ಕಡೆ ಆರ್ಥೋಪಿಡಿಕ್ ನೋಡ್ತಾ ಇದ್ದಾರೆ. ಸೊ ಇವಾಗ ಇದನ್ನ ಫಿಸಿಯೋಥೆರಪಿಯಲ್ಲಿ 99% ತಿರುಗಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು 1% ಇಲ್ಲ, ಅದು ರಾಂಗ್ ಸರ್ಜರಿ, ಮಾಲ್ ಫಂಕ್ಷನ್ ಆಗಿದೆ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಮಾಲ್ ಫಂಕ್ಷನ್ ಆಗಿದೆ ಅಂತ. ಸೊ ಈ ಮಾಲ್ ಫಂಕ್ಷನ್ ಅಂತ ಅಂದ್ರೆ ಇಂಜುರೀಸ್ ಅಲ್ಲಿ ಡ್ಯಾಮೇಜಸ್ ಆಗಿರೋದು ಅಂತ ಹೇಳ್ತಾರೆ. ನನಗೆ ಜಾಸ್ತಿ ಹೊತ್ತು ಕೂರಕ್ಕೆ ಹೋಗಲ್ಲ, ಬೆನ್ನೋಗುತ್ತೆ, ಶಕ್ತಿ ಇಲ್ಲ. ಸೊ ಮಾಲ್ ಫಂಕ್ಷನ್ ಆಗಿದೆ. ಹೆಂಗ್ ಬಿದ್ದಿದ್ದೀನಿ ಹಂಗೆ ರಾಡ್ ಪ್ಲೇಸ್ ಮಾಡ್ಬಿಟ್ಟಿದ್ದಾರೆ. ಮೂಳೆನ ಕೂಡಿಸಿ ಸ್ಟ್ರೈಟ್ ಮಾಡಿ ಕೈನ ರಾಡ್ ಹಾಕಿಲ್ಲ ಅಂತ ಹೇಳಿ ಮಾಲ್ ಫಂಕ್ಷನ್ ಅಂತ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಕರೀತಾರಂತೆ. ರಾಂಗ್ ಸರ್ಜರಿ ಆಗಿದೆ ಅಂತ. ಸೊ ಸಫರಿಂಗ್ಸ್, ಒಂದು ಕಾಲಿಂದ 2 ಸರ್ಜರಿ ಬ್ಯಾಕ್ ಟು ಬ್ಯಾಕ್, ಒಂದು ಕೈಯಲ್ಲಿ ರಾಡ್ ಸರಿಯಾಗಿ ಹಾಕಿಲ್ಲ. ಇದನ್ನ ಫಿಸಿಯೋ ಮಾಡಿಸಿ ತಿರ್ಗ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ತಿರುಗ್ತಿಲ್ಲ. ಎಕ್ಸರ್ಸೈಸ್ ಮಾಡಿದ್ರೆ ಪೇನ್ ಜಾಸ್ತಿ ಆಗ್ತಾ ಇದೆ ಹೊರತು ನನಗೆ ಕಮ್ಮಿ ಆಗ್ತಾ ಇಲ್ಲ. ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಬರ್ತಾ ಇಲ್ಲ, ನನಗೆ ಫೀಲ್ ಆಗ್ತಾ ಇರೋದು. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಇನ್ನು ಕೈದು ನನಗೆ. ಸೊ ಇವಾಗ ಕಾಲು ಈ ಪರಿಸ್ಥಿತಿ, ಕೈ ಈ ಪರಿಸ್ಥಿತಿ ಆಯಿತು. ನಾನು ಡಾಕ್ಟರ್ ಹತ್ರ ಕೇಳಿದೆ, ನೀವು ಇವಾಗ ನನ್ನ ಕಮೆಂಟ್ಸಲ್ಲಿ ಹಾಕ್ಬೋದು ಕೇಸ್ ಹಾಕಿ ನೀವು ಅಂತ. ನಾನು ಅದೇ ವಿಚಾರವಾಗಿ ಡಾಕ್ಟರ್ ಹತ್ರ ಮಾತಾಡಿದೆ. ನೀವು ಸರ್ಟಿಫೈ ಮಾಡಿಕೊಡಿ, ನಾನು ಹಾಸ್ಪಿಟಲ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಡಾಕ್ಟರ್ಸ್ನ ಬಿಟ್ಕೊಡಲ್ಲ, ಪೊಲೀಸ್ನ ಬಿಟ್ಕೊಡಲ್ಲ, ಕಳ್ಳರನ್ನ ಬಿಟ್ಕೊಡಲ್ಲ ಅನ್ನೋದು ಇದೆ. ಯಾಕಂದರೆ ಎಮರ್ಜೆನ್ಸಿ ಟೈಮಲ್ಲಿ ಪೇಷಂಟ್ ಯಾವ ರೀತಿ ಇರ್ತಾರೆ ಅದ್ರ ಮೇಲೆ ನಾವು ಜಡ್ಜ್ಮೆಂಟ್ ಮಾಡಿಬಿಟ್ಟು ಮೆಡಿಕೇಶನ್ ಮಾಡ್ತೀವಿ. ನಾಳೆ ಇದು ಇನ್ಫೆಕ್ಷನ್ ಆಗುತ್ತೆ, ನಾಳೆ ಕೈ ತಿರ್ಗಲ್ಲ ಅಂತಂದರೆ ನಾವು ಯಾವ ಡಾಕ್ಟರ್ಸು ಅದನ್ನು ಗ್ಯಾರಂಟಿ ಕೊಡಲ್ಲ ಅನ್ನೋ ಮಾತನ್ನ ಇಲ್ಲಿ ನಾನು ಕೇಳಿದೆ. ತುಂಬ ಬೇಜಾರಾಯಿತು ನನಗೆ. ಬಿಕಾಸ್ ಪೇಷಂಟು ಡಾಕ್ಟ್ರನ್ನ ನಂಬಿ ಹೋಗ್ತೀವಲ್ವಾ, ಸರಿ ಮಾಡ್ತಾರೆ ಅಂತ. ಬಟ್ ಅವರೇ ತಪ್ಪು ಮಾಡಿಬಿಟ್ರೆ. ಇವಾಗ ಬ್ಯಾಕ್ ಟು ಬ್ಯಾಕ್ 3 ಸರ್ಜರಿ, 1.5 ತಿಂಗಳಲ್ಲಿ 3 ಸರ್ಜರಿ, 4 ಅನೆಸ್ಥೆಷಿಯಾ ತೊಗೊಂಡಿರುವಂಥ ಬಾಡಿ ನಂದು. ಮುಂದೆ ಹೆಂಗೆ ಅಂತ ನನಗೆ ಟೆನ್ಷನ್ ಆಗುತ್ತೆ. ಮುಂದೆ ಹೆಂಗೆ ಶಕ್ತಿ ಇಲ್ಲ ನನಗೆ. ನೋಡಿ ಈಗಾಗಲೇ ಬ್ಯಾಕ್ ಪೇನ್ಗಳು ಜಾಸ್ತಿ ಆಗ್ತಾ ಇದೆ. ಬೆನ್ನಲ್ಲಿ ರಾಡ್ ಇದೆ ನನಗೆ ಆಲ್ರೆಡಿ, ಅದು ಪೇನು. ಇವಾಗ ಅನೆಸ್ಥೆಷಿಯಾದು ಲೈಟಾಗಿ ನನಗೆ ಹೊಡಿಯುತ್ತೆ, ಸ್ಟ್ರೈನ್ ಆಗುತ್ತೆ ನನಗೆ. ಮೊದಲ ಥರ ಸ್ಟ್ಯಾಮಿನಾ ಇಲ್ಲ ಬಾಡಿ. ಸರ್ಟಿಫೈ ಮಾಡೋಕ್ಕಾಗಲ್ಲ ನಾವು, ಆ ಥರ ಮಾಡೋಕ್ಕಾಗಲ್ಲ. ಎಮರ್ಜೆನ್ಸಿ ಅಂತ ಮಾತ್ರ ನಾವು ಟ್ರೀಟ್ ಮಾಡ್ತೀವಿ ಆ ಥರ. ಇವರು ಸರ್ಟಿಫಿಕೇಷನ್ ಕೊಟ್ಟಿಲ್ಲ ಅಂದರೆ ಕೇಸ್ ಹಾಕಿದ್ರೆ ಅದು ವ್ಯಾಲಿಡ್ ರೀಸನ್ ಆಗಲ್ಲ. ಸೊ ನಾನು ಏನೇ ಮಾಡಬೇಕು ಅಂದರೆ ನಮ್ಮ ಡಾಕ್ಟರ್ ನಂಗೆ ಸರ್ಟಿಫಿಕೇಷನ್ಸ್ ಕೊಡಲೇಬೇಕು. ಇವಾಗ ನಾವು ಈ ಥರ ಮಾಲ್ ಫಂಕ್ಷನ್ ಆಗಿದೆ, ರೀಸರ್ಜರಿ ಮಾಡಿದ್ದೀನಿ, ಇನ್ಫೆಕ್ಷನ್ ಆಗಿದೆ, ರೀಸರ್ಜರಿ ಮಾಡಿದ್ದೀವಿ ಅಂತ ಹೇಳಿ ಸರ್ಟಿಫೈ ಮಾಡಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಸೊ ಸಪೋರ್ಟ್ ಮಾಡಲಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಅವ್ರು ಹೇಳಿದಿಷ್ಟೇ, ಎಮರ್ಜೆನ್ಸಿಯಲ್ಲಿ ನಾವು ಹೆಂಗೆ ಪೇಷಂಟ್ ಹೆಂಗಿರುತ್ತೆ ಹಂಗೆ, ಮುಂದೆ ಏನಾಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡಲ್ಲ ಅನ್ನೋ ಮಾತನ್ನ ಕೇಳಿಸ್ಕೊಂಡ್ವಿ ನಾವು. ಹರ್ಟಾಯಿತು. ಗೊತ್ತಿಲ್ಲ ನನಗೆ ಇದರ ವಿಷಯವಾಗಿ ನನಗೆ ಬೇಜಾರಾಗಿದೆ. ಸಪೋರ್ಟ್ ಮಾಡಲಿಲ್ಲ ಅನ್ನೋದೊಂದು ಬೇಜಾರಿದೆ. ಆ್ಯಸ್ ಎ ಡಾಕ್ಟರ್ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಇದೊಂದು ವಿಚಾರದಲ್ಲಿ ನನಗೆ ಬೇಜಾರಾಯಿತು. ಸೊ ಕೇಸ್ ಹಾಕೋಕ್ಕಾಗೋದಿಲ್ಲ. ಈಗ ಎಂಡ್ ಆಫ್ ದ ಡೇ ನಾನು ಸಫರ್ ಮಾಡಲೇಬೇಕು ಅಂತ ಇದೆ. ನನ್ನ ಮನೆ ಬರೆದಲ್ಲಿ ಸಫರಿಂಗ್ ಆಗ್ತಾನೇ ಇದೆ. ಸೊ ಇಷ್ಟು ಸರ್ಜರಿಗಳನ್ನ ಅನುಭವಿಸಿ ಇಷ್ಟೊಂದು ಫೇಸ್ ಮಾಡ್ತಾ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಏನು ಮಾಡೋದು. ಸೊ ನನ್ನೇನು ಲೈಫ್ ಟೈಮ್ ಬೆಡ್ ಆ್ಯಂಡ್ ಎಲ್ಲ ಆಗೋದೆಲ್ಲ ಸೀನೆಲ್ಲ ಇಲ್ಲ, ನಡಿತೀನಿ ನಾನು. ಸೊ ಗ್ರ್ಯಾಜುವಲಿ ಇವಾಗೆಲ್ಲ ವಾಕ್ ಮಾಡೋಕ್ಕೆಲ್ಲ ವಾಕರಲ್ಲೆಲ್ಲ ಶುರು ಮಾಡಿಸಿದ್ದಾರೆ, ನಡೀತೀನಿ. ಫ್ರ್ಯಾಕ್ಚರ್ ಪೇಷಂಟ್ ಅಲ್ವಾ, ಸೊ ನಾನು ಕಂಪ್ಲೀಟಾಗಿ ರಿಕವರಿ ಆಗಿ ನನ್ನ ಕಾನ್ಫಿಡೆಂಟ್ ಬರೋಕ್ಕೆ 3 ಮಂತ್ಸ್ ಬೇಕಾಗುತ್ತೆ. ಕಂಪ್ಲೀಟ್ಲಿ ನಾನು ಫಿಟ್ ಆ್ಯಂಡ್ ಫೈನ್ ಅನ್ನೋದಕ್ಕೆ 1 ವರ್ಷ ಬೇಕಾಗುತ್ತೆ. 1 ವರ್ಷ ಖಂಡಿತ ಬೇಕಾಗುತ್ತೆ. ಮಲ್ಟಿಪಲ್ ಸರ್ಜರೀಸ್ ಆಗಿರೋ ಕಾರಣ ಎಲ್ಲದಕ್ಕೂ ನಾನು ಹೀಲಿಂಗ್ ಟೈಮ್ ಕೊಡಬೇಕು. ಇವಾಗ ಏನಾದರೂ ನಾನು ಜೋಶಲ್ಲಿ ಇದು ಆಗ್ಬಿಡುತ್ತೆ ಅಂದರೆ ಮುಂದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಇಟ್ ವಿಲ್ ಟೇಕ್ ಟೈಮ್, ಲೆಟ್ ಇಟ್ ಟೇಕ್ ಟೈಮ್. ನಾನು ಬಿಟ್ಬಿಟ್ಟಿದ್ದೀನಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊ, ಆರಾಮಾಗಿ ಹುಷಾರೋಗು ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ಇಷ್ಟು ತೊಂದರೆಗಳನ್ನ ಅನುಭವಿಸಿರೋದು. ಈಗ ನೀವು ಇನ್ನೊಂದು ಕೇಳ್ಬೋದು, ಫೈನಾನ್ಷಿಯಲಿ ಹೆಂಗೆ ನೀವು ಮಾಡ್ತಾ ಇದ್ದೀರಾ, ಇಷ್ಟೊಂದು ಸರ್ಜರೀಸ್ ಲಕ್ಷ ಖರ್ಚಾಗಿದೆಯಲ್ಲ ಅಂತ. ಹೌದು, ಪಂಜಾಬಲ್ಲಿ ನನಗೆ ಫಸ್ಟ್ ಸರ್ಜರಿ ಆದಾಗ 2 lakhs ಬಿಲ್ ಆಯಿತು. ಗ್ಯಾಂಗ್ರೀನ್ಗೆ ನನಗೆ ಸರ್ಜರಿ ಆದಾಗ 275 ಬಿಲ್ ಆಯಿತು. ಸ್ಕಿನ್ ಗ್ರಾಫ್ಟಿಂಗ್ ಸರ್ಜರಿ ಆದಾಗ 170 ಆಯಿತು ನನಗೆ. ಸೊ ಆಲ್ಮೋಸ್ಟು ಬರೀ ಹಾಸ್ಪಿಟಲೈಸೇಷನ್, ಅದು ಬಿಟ್ಟು ನಿಮಗೆ ಮೆಡಿಸಿನ್ಸ್ ತೊಗೊಂಬ, ಅದು ತಗೋಬ, ಇದು ತಗೋಬ ಅಂದರೆ ನನಗೆ 6 ಲಕ್ಷ ರೂಪಾಯಿ ಇದುವರೆಗೂ ನನ್ನ
ಆಪ್ರೇಷನ್ಗೆ ನನಗೆ ಖರ್ಚು ಬಿದ್ದಿದೆ. ಅದು ಬಿಟ್ಟು ಕೈಯಲ್ಲಿ ಏನಿಲ್ಲ ಅಂದರೂ ಒಂದು 2.5 ಲಕ್ಷದ ತನಕ ನಮಗೆ ಖರ್ಚು ಬಿದ್ದಿದೆ. ನನ್ನ ಆಂಬುಲೆನ್ಸ್ ಖರ್ಚಾಗಿರ್ಬೋದು, ನಮ್ಮಪ್ಪ ನಾನು ಚಂಡೀಗಢ ಬಂದು ಇದಾಗಿರ್ಬೋದು, ಅಲ್ಲಿಂದ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಮನೆಗೆ ನನಗೆ ಬೇಕಾಗಿರುವಂಥ ಫುಡ್ಡು, ನನಗೆ ಬೇಕಾಗಿರುವಂಥ ಸಪ್ರೇಟ್ ಮೆಡಿಕೇಷನ್ಸ್ಗಳೆಲ್ಲ ಇದಕ್ಕೆಲ್ಲ ಖರ್ಚು ಬಿದ್ದು ಆಲ್ಮೋಸ್ಟ್ 6.5, 7, 8.5 ಲಕ್ಷದ ತನಕ ಇದುವರೆಗೂ ನಮ್ಗೆ ಖರ್ಚು ಬಿದ್ದಿದೆ. ಸೊ ಕೈ ಮೇಲೆ 2.5 ಲಕ್ಷ, ಬಟ್ ನನ್ನನ್ನು ಕಾಪಾಡಿರೋದು ಇನ್ಶೂರೆನ್ಸ್, ಹೆಲ್ತ್. ಸೊ ಈ ಹೆಲ್ತ್ ಇನ್ಶೂರೆನ್ಸಿಂದ ನಮಗೆ 6 ಲಕ್ಷ ಸೇವ್ ಆಯಿತು ಅಂತ ಹೇಳ್ಬೋದು. ನಂದು ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಬರುತ್ತೆ, ಹೆಲ್ತ್ ಗೇನ್ ಪಾಲಿಸಿ ಕೂಡ ಮಾಡಿಸಿದ್ವಿ. ಆಲ್ಮೋಸ್ಟ್ 18 ವರ್ಷದಿಂದ ನಮ್ಮ ಹತ್ರ ಇನ್ಶೂರೆನ್ಸ್ ಇದೆ. ನಾವು ಹೊಸಬ್ರಲ್ಲ, ತುಂಬ ಹಳೆಯ ಪ್ರೀಮಿಯಂ ಕಸ್ಟಮರು. ನಮ್ಮ ಮನೇಲಿ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಇದೆ. ಹೆಲ್ತ್ ಇನ್ಶೂರೆನ್ಸ್ ಬೇರೆ, ಲೈಫ್ ಇನ್ಶೂರೆನ್ಸ್ ಬೇರೆ, ಅದಕ್ಕೂ ಸಂಬಂಧ ಇಲ್ಲ, ಹೆಲ್ತೇ ಬೇರೆ. ಸೊ ನಾನು ಟ್ರಾವೆಲರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊಂಡು 5 ಲ್ಯಾಕ್ಸ್ ಕವರೇಜ್ ಇತ್ತು ನನಗೆ. ಆ್ಯಕ್ಚುಲಿ ವರ್ಷಕ್ಕೆ ನನ್ನ ಪ್ರೀಮಿಯಮು 4,500ದಿಂದ 5,000 ರೂಪಾಯಿ ಅಷ್ಟೇ ಕಟ್ಟೋದು ಪ್ರೀಮಿಯಮ್. ವರ್ಷಕ್ಕೆ ಒಂದ್ಸತಿ ಪೇ ಮಾಡ್ತೀನಿ, ಬಟ್ ನನ್ನ ಕವರೇಜು 5 ಲ್ಯಾಕ್ಸ್ ಇತ್ತು. ಸೊ ಲಾಸ್ಟ್ ಇಯರ್ ಏನು ಯೂಸ್ ಮಾಡದೇ ಇಲ್ದಿರೋ ಕಾರಣ 1.5 ಲಕ್ಷ ಬೋನಸ್ ಸಿಕ್ಕಿತ್ತು ಬಿಕಾಸ್ ಆಫ್ ಹೆಲ್ತ್ ಗೇನ್ ಪಾಲಿಸಿ. ಸೊ 1.5 ಲಕ್ಷ ಬೋನಸ್ ಇದ್ದಿದ್ದ ಕಾರಣ ನಂಗೆ 6.5 ಲಕ್ಷ ಈ ವರ್ಷ ನನಗೆ ಇನ್ಶೂರೆನ್ಸಲ್ಲಿ ಸಿಕ್ಕಿತ್ತು. ಸೊ ಎಲ್ಲ ಸರ್ಜರೀಸ್ಗಳಿಗೂ ನನಗೆ ಕಾಪಾಡಿರೋದೇ ಇನ್ಶೂರೆನ್ಸು. ಸೊ ದಯವಿಟ್ಟು ಲೈಫಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಯಾರಾದರೂ ಆಗಿರಿ, ಎಲ್ಲಾದರೂ ಇರಿ, ಏನಾದರೂ ಮಾಡಿ, ದೊಡ್ಡವರಾಗಿ ಚಿಕ್ಕವರಾಗಿ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ ಅನ್ನೋದಷ್ಟೇ ನನ್ನದೊಂದು ರಿಕ್ವೆಸ್ಟು. ಬಿಕಾಸ್ ಮೆಡಿಕೇಷನ್ಸ್ ಅಂತ ಹೋದಾಗ ಅಥವಾ ಸಡನ್ನಾಗಿ ಯಾರದ್ರೂ ಲಕ್ಷ ಜೋಬಲ್ಲಿ ಇಟ್ಕೊಂಡು ತಿರ್ಗೋಕ್ಕಾಗಲ್ಲ, ತಿರ್ಗೋದು ಇಲ್ಲ ಯಾರೂ, ಎಲ್ಲ ಹೋಗ್ತಾ ಇರ್ತಾರೆ, ಯಾರಿಗೋ ಏನೋ ಆಗ್ಬಿಡುತ್ತೆ, ಹಾಸ್ಪಿಟಲೈಸೇಷನ್ ಆಗ್ತಾರೆ. ಆ ಸಮಯದಲ್ಲಿ ಕಾಸಿರಲ್ಲ, ಚಿನ್ನ ಅಡ ಇಡಬೇಕು, ಫ್ಯಾಮಿಲಿ ಹೆಲ್ಪ್ ಮಾಡಲ್ಲ, ಫ್ರೆಂಡ್ಸ್ ಹೆಲ್ಪ್ ಮಾಡಲ್ಲ ಅಂದರೆ ಇನ್ಶೂರೆನ್ಸ್ ನಿಮ್ಮನ್ನು ಖಂಡಿತವಾಗ್ಲೂ ಕಾಪಾಡುತ್ತೆ. ಸೊ ದಯವಿಟ್ಟು ಇನ್ಶೂರೆನ್ಸ್ ಬಗ್ಗೆ ಜಾಗೃತಿ ಮೂಡಿಸ್ತಾನೆ ಇದ್ದೀನಿ ನಾನು. ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಇವತ್ತು ಇಷ್ಟೊಂದು ಆಗಿರೋದು ನನ್ನ ಇನ್ಶೂರೆನ್ಸಿಂದನೇ ಕವರೇಜ್ ಸಿಕ್ಕಿರೋದು. ಮುಂದೆ ಕೈ ಸರ್ಜರಿ ಆದಾಗಲೂ ನನಗೆ ಇನ್ಶೂರೆನ್ಸ್, ಯಾಕಂದರೆ ರಿನಿವಲ್ ಆಗಿದೆ ನನ್ನ ಇನ್ಶೂರೆನ್ಸು. ನನ್ನ ಟೈಮ್ ಹೆಂಗಿತ್ತು ಅಂದರೆ ಎವ್ರಿ ಇಯರ್ ನವಂಬರ್ಗೆ ರಿನಿವಲ್ ಬರುತ್ತೆ. ನನಗೆ ಆಕ್ಸಿಡೆಂಟ್ ಆಗಿರೋದು ಅಕ್ಟೋಬರ್ ಟು ನವಂಬರ್ ಒಳಗಡೆ ಕಂಪ್ಲೀಟ್ ಇನ್ಶೂರೆನ್ಸ್ ಖಾಲಿ ಆಯಿತು. ನವಂಬರ್ಗೆ ರಿನಿವಲ್ ಆಯಿತು, ಮತ್ತೆ 5 ಲ್ಯಾಕ್ಸ್ ಸಿಕ್ಕಿದೆ ನನಗೆ. ಸೊ ಫೈನಾನ್ಷಿಯಲಿ ಅಷ್ಟೊಂದು ಬರ್ಡನ್ ಆಗಲಿಲ್ಲ, ಹಾನೆಸ್ಟಾಗಿ ಹೇಳ್ತೀನಿ, ಬಿಕಾಸ್ ಆಫ್ ಇನ್ಶೂರೆನ್ಸ್. ಕೈ ಮೇಲೆ ಹೋಗುತ್ತೆ ಇಲ್ಲ ಅಂತ ಅಂತಿಲ್ಲ, ಇನ್ನೂ ಖರ್ಚು ಬೀಳುತ್ತೆ, ಇನ್ನೂ ಕೈದೆಲ್ಲ ಏನೇನಿದೆಯೋ ಅದು ಗೊತ್ತಿಲ್ವಲ್ಲ ನಮಗೆ. ಸೊ ಹೇಳಿದ್ದು, ಬಟ್ ಬೇಸಿಕ್ ಕಾಪಾಡ್ತಲ್ಲ ನಮ್ಮನ್ನು. 6 ಲಕ್ಷ ಕಾಪಾಡ್ತಲ್ಲ, 2 ಲಕ್ಷದಲ್ಲಿ 6 ಲಕ್ಷ ಕಾಪಾಡಿದೆಯಲ್ಲ. ಸೊ ಅದು ಇಂಪಾರ್ಟೆಂಟು. ರಿಲಯನ್ಸ್ ಜನರಲ್ ಇನ್ಶೂರೆನ್ಸು ನಾನು ಮಾಡಿಸ್ಕೊಂಡಿದ್ದು, ಬೇಕಂದರೆ ನಿಮಗೆ ಏಜೆಂಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮ್ಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ಸೊ ನಂದೇನು ಇಲ್ಲ ಅದರಲ್ಲಿ, ನಿಮಗೆ ಹೆಲ್ಪ್ ಆದರೆ ಅಷ್ಟೇ ಸಂತೋಷ, ಬಟ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಸೊ ಇಷ್ಟೆಲ್ಲ ಕತೆ ಆಗಿ ಇವಾಗ ನಂದು ರಿಕವರಿ ಸ್ಟೇಜಲ್ಲಿ ಇದ್ದೀನಿ. ಹೋಪ್ಫುಲಿ ಇವಾಗ ಭೀಮನ್ಗೂ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ, ಅವನು ಸರ್ವಿಸ್ ಸ್ಟೇಷನಲ್ಲಿದ್ದಾನೆ. ಅವನಿಗೂ ಆದಷ್ಟು ಬೇಗ ಎಲ್ಲ ವಾಸಿಯಾಗಿ ಬರ್ತಾನೆ, ಅವ್ನಿಗೆ ಕಂಪ್ಲೀಟ್ ಎಲ್ಲ ಸೆಟ್ ಹೋಗಿದೆ. ಸೊ ಬಂದ ಮೇಲೆ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಭೀಮನ್ಗೆ ಏನಾಯಿತು ಅಂತ. ಭೀಮ ಬರೋಷ್ಟ್ರಲ್ಲಿ ಬಹುಶಃ ನಾನೇ ಹುಷಾರಾಗುವ ಚಾನ್ಸಸ್ಸೇ ಜಾಸ್ತಿ ಕಾಣಿಸ್ತದೆ ನನಗೆ. ಯಾಕಂದರೆ ಭೀಮನ್ನು ಕಳಿಸಿ ಆಗಲೇ 1.5 ತಿಂಗಳಾಯಿತು. ನಾನು ಬಂದು 1 ವಾರಕ್ಕೆ ಭೀಮನ್ ಕಳಿಸ್ಬಿಟ್ಟೆ ನಾನು ಸರ್ವಿಸ್ ಸ್ಟೇಷನ್ಗೆ. ಸೊ ಅವನು ಬರಬೇಕು, ಅವನಿಗೆ ಚಾರ್ಜಿ ಎಲ್ಲ ಕಟ್ಟಾಗಿರೋ ಕಾರಣ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬರಲಿ, ಅಷ್ಟೊತ್ತಿಗೆ ನಾನು ರಿಕವರಿ ಆಗ್ತೀನಿ. ಕೆಳಗಡೆ ಇಳಿದು ನನ್ನ ಭೀಮನ್ ಕಂಡೀಷನ್ನ ತೋರಿಸೋಷ್ಟು ಶಕ್ತಿ ಬರಲಿ ಅಂತ ಕೇಳ್ಕೊಳ್ಳಿ. ಇಷ್ಟು ನನ್ನ ಆಕ್ಸಿಡೆಂಟ್ ಕತೆ. ಒಂದು ಲೈಫ್ ಆ್ಯಂಡ್ ಡೆತ್ ಬಾಗಿಲು ಹಿಂಗೆ ತಟ್ಟಿ ವಾಪಸ್ ಮನೆಗೆ ಬಂದಿದ್ದೀನಿ. ಸೊ ಆ್ಯಸ್ ಅ ರೈಡರ್ ದಿಸ್ ಇಸ್ ಆಲ್ ಕಾಮನ್. ನಾನು ಅದನ್ನು ಇವತ್ತಿಗೂ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ, ಬದುಕಿದ್ದೀನಲ್ಲ ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಸೊ ಲೈಫಲ್ಲಿ ಬೈಕರ್ ಆಗಿ ಅಥವಾ ಟ್ರಾವೆಲರ್ ಆಗಿ ಇದೆಲ್ಲ ಕಾಮನ್ನು. ಫ್ರ್ಯಾಕ್ಚರ್ಸ್ ಇಸ್ ಆಲ್ ಕಾಮನ್ನು. ಫ್ರ್ಯಾಕ್ಚರ್ ಇಸ್ ಅ ಕಾಮನ್ ಥಿಂಗ್, ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಬಟ್ ನನಗಾಗಿರೋದು ಈ ಗ್ಯಾಂಗ್ರೀನು, ಮಲ್ಟಿಪಲ್ ಸರ್ಜರೀಸ್ ಆಗಿದ್ದು ನನಗೆ ಪ್ರಾಬ್ಲಮ್ ಆಗಿದ್ದು. ಅದು ಡಾಕ್ಟರ್ ತೊಂದರೆ ಎಲ್ಲ, ನನ್ನ ಬಾಡಿ ತೊಂದರೆ. ಬಟ್ ಫ್ರ್ಯಾಕ್ಚರ್ ಇಸ್ ಅ ಕಾಮನ್ ಥಿಂಗ್, ಸೊ ಟೇಕ್ ಇಟ್ ಪಾಸಿಟಿವ್ಲಿ. ಬೈಕ್ ಓಡಿಸೋರಿಗೆಲ್ಲ ಆಕ್ಸಿಡೆಂಟ್ ಆಗುತ್ತೆ, ಬೈಕ್ ಓಡಿಸ್ದಲ್ದಿರೋರಿಗೆಲ್ಲ ಹಿಂಗೆ ಆಗುತ್ತೆ ಅಂತಲ್ಲ, ನಮ್ಮ ಹಣೆ ಬರದಲ್ಲಿ ಬಂದಿದೆ, ಖಂಡಿತ ಆಗುತ್ತೆ. ಬಟ್ ಒಂದು ರಿಯಲೈಸ್ ಆಗಿದ್ದು, ಊಟಕ್ಕೆ ನಿದ್ದೆಗೆ ಯಾವತ್ತೂ ಲೈಫಲ್ಲಿ ಕಾಂಪರ್ ಆಗಬೇಡಿ ಅನ್ನೋದು ನಾನು ಕಲ್ತಿರೋ ಪಾಠ. ದಯವಿಟ್ಟು ನೀವು ಯಾರಾದರೂ ಹೊಸದಾಗಿ ಫೀಲ್ಡಿಗೆ ಬರ್ತಿದ್ರೆ, ಬೈಕಿಂಗ್ ಫೀಲ್ಡ್ಗೆ, ಇದು ನೀವು ಅರ್ಥ ಮಾಡ್ಕೊಂಬಿಡಿ. ಊಟ ನಿದ್ದೆ ಕಾಂಪರ್ ಆಗಬೇಡಿ, ಲೈಫಲ್ಲಿ ಕಾಂಪರ್ ಆಗಬೇಡಿ. ನಾನು ಕಾಂಪರ್ ಆಗಿದ್ದಕ್ಕೆ ಇವತ್ತು ಕೈಕಲ್ಲಿ ಮುಡ್ಕೊಂಡಿದ್ದೀನಿ. ಇದು ಪಾಠ, ಕಲಿತ ಪಾಠ. ಆ್ಯಂಡ್ ನನ್ನನ್ನು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರುವಂಥ ನಿಮ್ಮೆಲ್ರಿಗೂ ಧನ್ಯವಾದಗಳು. ಇಂಥ ಕಷ್ಟದ ಸಮಯದಲ್ಲೂ ನಮ್ಮ ಅಪ್ಪ ಅಮ್ಮ ನನ್ನನ್ನು ನೋಡ್ಕೋತಾ ಇರೋದು ನನಗೆ ಇನ್ನೊಂದು ನಿಜವಾಗ್ಲೂ ನನ್ನ ಲಕ್ಕಿನೇ. ಎಷ್ಟೇ ಕಷ್ಟ ಆದ್ರೂ ನಮ್ಮ ಅಪ್ಪ ಅಮ್ಮ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಇವತ್ತಿನವರೆಗೂ ನೀನು ಯಾಕೆ ಬಿದ್ದು ಬಂದೆ, ನೀನು ಯಾಕೆ ಹಂಗೆ ಮಾಡಿದೆ ಅಂತ ನನ್ನ ರೇಗಲಿಲ್ಲ ಹೊರತು, ಬೇಗ ರೆಡಿ ಆಗು ಮತ್ತೆ ಬೈಕ್ ರೈಡ್ ಹೋಗು ನೀನು ಅಂತ ಹೇಳಿ ನನ್ನ ಎನರ್ಜಿ ಕೊಟ್ಟು ಬೂಸ್ಟ್ ಮಾಡ್ತಾ ಇರುವಂಥ ಪೇರೆಂಟ್ಸು ನನಗಿರೋದು. ಬಿಕಾಸ್ ಅವ್ರಿಗೆ ಗೊತ್ತು ನಾನು ಏನು ಇಷ್ಟಪಟ್ಟಿದ್ದೀನಿ, ಅದರಲ್ಲೇ ನಾನು ಮುಂದುವರಿಸ್ಬೇಕು ಅಂತ ಅವ್ರಿಗೆ ಆಸೆ ಇದೆ. ನನಗೂ ತುಂಬ ಆಸೆ ಇದೆ. ಇದಕ್ಕೆಲ್ಲ ಎದುರ್ಕೊಂಡು ಬೈಕಿಂಗ್ನ ಬಿಡ್ತೀನಿ ಅಂತೆಲ್ಲ ಅಂದ್ಕೊಂಡ್ರೆ ತಪ್ಪು. ದೇವರಣೆ ಅದೆಲ್ಲ ನಾನು ಬಿಡೋ ಚಾನ್ಸೇ ಇಲ್ಲ. ಬೈಕಿಂಗ್ನ ಮತ್ತೆ ಶುರು ಮಾಡ್ತೀನಿ. ಐ ಥಿಂಕ್ ಇಟ್ ವಿಲ್ ಟೇಕ್ ಟೈಮ್, ಬಟ್ ಶುರು ಮಾಡ್ತೀನಿ, ಗಿವ್ ಅಪ್ ಅಂತೂ ಮಾಡಲ್ಲ.
ಸೊ ಬೈಕಿಂಗ್ ಮತ್ತೆ ಜರ್ನಿ ಶುರು ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಆ್ಯಂಡ್ ನಮ್ಮ ತಂದೆ ತಾಯಿ ಸಪೋರ್ಟು ಖಂಡಿತ ನಾನು 100% ಇದೆ. ಸೊ ಲೈಫಲ್ಲಿ ಏನೇನಾಗಬೇಕು ಅಂತಿರುತ್ತೋ ಎಲ್ಲ ಆಗ್ಬಿಟ್ಟಿದೆ. 2025 ಒಂದು ಬ್ಯಾಡ್ ಫೇಸ್ನ ನಾನು ನೋಡಿದೆ. ಅರ್ಧ ವರ್ಷ ಚೆನ್ನಾಗಿರೋ ಫೇಸು ಮತ್ತಿನ್ನು ಅರ್ಧ ವರ್ಷ ತುಂಬ ಕೆಟ್ಟ ಫೇಸ್ನ ನಾನು ಫೇಸ್ ಮಾಡಿದ್ದೀನಿ. ಸೊ ಇದಕ್ಕೆಲ್ಲ ಈ ವರ್ಷ ಗುಡ್ ಬೈ ಹೇಳ್ತಾ ಹೊಸ ವರ್ಷನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಈ ವರ್ಷ ಆದರೂ 2026 ನನಗೆ ಒಳ್ಳೇದಾಗಲಿ ಅಂತ ಹೇಳಿ ನೀವೆಲ್ಲರೂ ಪ್ಲೀಸ್ ನನಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟು ನನ್ನ ಒಂದು ಸರ್ಜರಿ ಆಕ್ಸಿಡೆಂಟ್ ಕತೆಗಳು. ಇನ್ನೂ ಇರುತ್ತೆ, ಏನಾದರೂ ಇದ್ರೆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಾನು ಬೇಗ ಹುಷಾರಾಗಿ ಬೈಕ್ ರೈಡ್ನ ಶುರು ಮಾಡ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಮ್ಮ ಅಪ್ಪ ಅಮ್ಮನ ಮೇಲೆ, ನನ್ನ ಮಕ್ಳ ಮೇಲೆ, ನನ್ನ ಭೀಮನ ಮೇಲೆ ಖಂಡಿತ ಇರಲಿ ಅಂತ ಕೇಳ್ಕೊತಾ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.